ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಎಜುಕೇಷನ್ ಲೋನ್ ಬಗ್ಗೆ ಹೇಳಿದ್ದೆ. ಎಜುಕೇಷನ್ ಲೋನ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಬಿಸ್ನೆಸ್ ಲೋನ್ ಬಗ್ಗೆ ಹೇಳ್ತೀನಿ. ಬಿಸ್ನೆಸ್ ಲೋನ್ ಅಂದರೆ ಏನು? ಯಾವ ಥರ ಬ್ಯಾಂಕಲ್ಲಿ ಬಿಸ್ನೆಸ್ ಲೋನ್ ಆಪ್ಷನ್ ಇದೆ? ಅದನ್ನು ಹೇಗೆ ಅಪ್ಲೈ ಮಾಡೋದು? ಹೇಗೆ ಬ್ಯಾಂಕಿಂದ ತಗೊಳ್ಳೋದು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಬಿಸ್ನೆಸ್ ಲೋನ್ ಯಾರು ತಗೊಳ್ಬೋದು? ಸಣ್ಣ ವ್ಯಾಪಾರಿಗಳು ತಗೊಳ್ಬೇಕಾ? ಬಿಸ್ನೆಸ್ ನಡೆಸಿರೋರು ತಗೊಳ್ಬೇಕಾ? ಬಿಸ್ನೆಸ್ ಲೋನಿಗೆ ಏನು ಕೊಡಬೇಕು? ಸೆಕ್ಯೂರಿಟಿ ಏನು? ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ನಾನು ಇದನ್ನು ಕಾನ್ಸೆಪ್ಟ್ ತಿಳ್ಕೊಂಡಿರೋನಾಗಿ ಮಾತ್ರ ಹೇಳ್ತಾ ಇಲ್ಲ. ಒಬ್ಬೊಂದು ಪ್ರತಿಷ್ಠಿತ ಗೌರ್ಮೆಂಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿ ಲೋನನ್ನು ಸ್ಯಾಂಕ್ಷನ್ ಮಾಡಿರೋ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ನನಗೆ ಇದ್ರದ್ದು ಥಿಯರಿಟಿಕಲ್ ನಾಲೆಡ್ಜು ಇದೆ, ಪ್ರಾಕ್ಟಿಕಲ್ ಆಗಿನೂ ಮಾಡಿದ್ದೀನಿ. ಸೊ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ಬಹುದು ಅಂತ ಅಂದ್ಕೊಳ್ತೀನಿ. ಬಿಸ್ನೆಸ್ ಲೋನ್ ಬ್ಯಾಂಕಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ಬಿಸ್ನೆಸ್ ಲೋನ್ ಯಾವ ಥರ ಇರುತ್ತೆ, ಬಿಸ್ನೆಸ್ ಲೋನಲ್ಲಿ ಎಷ್ಟು ಥರ ಇದೆ, ಯಾವ ಲೋನ್ ಯಾವ ಥರ ವರ್ಕ್ ಆಗುತ್ತೆ, ಅದಕ್ಕೇನು ಸೆಕ್ಯೂರಿಟಿ ಬೇಕು, ಅದಕ್ಕೇನು ಶ್ಯೂರಿಟಿ ಬೇಕು, ಅದಕ್ಕೇನು ಡಾಕ್ಯುಮೆಂಟ್ ಬೇಕು, ನಾನೊಂದು ಶಾಪ್ ಇಟ್ಕೊಂಡಿದ್ದೀನಿ, ಬ್ಯಾಂಕ್ ಹತ್ರ ಹೋಗಿ ಏನು ಲೋನನ್ನು ಕೇಳಬೇಕು, ನಂದೊಂದು ಪ್ರೊಡಕ್ಷನ್ ಕಂಪನಿ ಇದೆ, ನನ್ನ ಕಂಪನಿಯಲ್ಲಿ ತುಂಬ ವಸ್ತುಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಸೊ ನಾನು ಯಾವ ಥರ ಬ್ಯಾಂಕನ್ನು ಹೋಗಿ ಅಪ್ರೋಚ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕಂದ್ರೆ ಫಸ್ಟು ಬಿಸ್ನೆಸ್ ಲೋನ್ ಯಾವುದೆಲ್ಲ ಇದೆ ಆಪ್ಷನ್ ಅನ್ನೋದನ್ನು ತಿಳ್ಕೊಳ್ಬೇಕು. ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಬಿಸ್ನೆಸ್ ಲೋನ್ನ 2 ಡಿಫ್ರೆಂಟ್ ಕ್ಷೇತ್ರಗಳಿಗೆ ಕೊಡ್ತಾರೆ. ಒಂದು ಮ್ಯಾನುಫ್ಯಾಕ್ಚರಿಂಗ್, ಇನ್ನೊಂದು ಸರ್ವಿಸ್. ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಅಲ್ಲಿ ಏನಾದರೂ ಪ್ರಾಡಕ್ಟು ಉತ್ಪಾದನೆ ಆಗಬೇಕು. ಶೂ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಶೂವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಗನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಬುಕ್ಕನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಕಾಫಿ ಪೌಡರ್, ಟೀ ಪೌಡರ್, ಏನು ಫುಡ್ ಪ್ರಾಡಕ್ಟ್ಸ್ ಆಗ್ಬೋದು, ಏನಾದರೂ ಆ ಸಂಸ್ಥೆಯಿಂದ ಯಾವುದಾದ್ರೂ ಪ್ರಾಡಕ್ಟ್, ಯಾವುದಾದ್ರೂ ವಸ್ತು ಹೊರಗಡೆ ಬರ್ತಾ ಇದ್ದರೆ ಅದು ಮ್ಯಾನುಫ್ಯಾಕ್ಚರಿಂಗ್. ಸರ್ವಿಸ್ ಅಂದರೆ ನೀವು ಶಾಪ್ ಇಟ್ಟಿದ್ದೀರಾ, ಮೆಡಿಕಲ್ ಶಾಪ್ ಇಟ್ಟಿದ್ದೀರಾ, ಚಿಲ್ಲರೆ ಶಾಪ್ ಇಟ್ಟಿದ್ದೀರಾ, ಹಾರ್ಡ್ವೇರ್ ಶಾಪ್ ಇಟ್ಟಿದ್ದೀರಾ, ಈ ಥರ ಯಾವುದೇ ಶಾಪ್ ಇದ್ದು ನೀವು ಬೇರೆ ಕಡೆಯಿಂದ ವಸ್ತುಗಳನ್ನು ತಗೊಂಡು ನಿಮ್ಮಲ್ಲಿ ಸ್ಟಾಕ್ ಮಾಡಿ ಮತ್ತೆ ಅದನ್ನು ಕಸ್ಟಮರ್ಗೆ ಸೇಲ್ ಮಾಡ್ತಾ ಇದ್ದರೆ ಅದು ಸರ್ವಿಸ್ ಕೆಳಗಡೆ ಬರುತ್ತೆ. ವೆಹಿಕಲ್ ಆಗ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಯಾವುದೇ ಎಲ್ಲೋ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್ ಆಗಿದ್ರೂ ನೀವು ಮ್ಯಾನುಫ್ಯಾಕ್ಚರ್ ಮಾಡೋರಿಂದ ಆ ವೆಹಿಕಲನ್ನು ತಗೊಂಡು ಆ ವೆಹಿಕಲನ್ನು ಯೂಸ್ ಮಾಡಿಕೊಂಡು ಕಸ್ಟಮರ್ಗಳಿಗೆ ಸರ್ವಿಸನ್ನು ಕೊಡ್ತಾ ಇರ್ತೀರ. ಅಥವಾ ಹಾಸ್ಪಿಟಲ್ ಆಗ್ಬೋದು, ಶಾಪ್ ಆಗ್ಬೋದು, ಸ್ಕೂಲ್ಗಳಾಗ್ಬೋದು. ಇದರಲ್ಲಿ ಯಾವುದೇ ಥರ ವಸ್ತು ಅಥವಾ ಪ್ರಾಡಕ್ಟು ಇರಲ್ಲ. ಆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಆ ಪ್ರಾಡಕ್ಟ್ ಅದನ್ನು ತಗೊಂಡು ಕಸ್ಟಮರಿಗೆ ಸರ್ವಿಸನ್ನು ಕೊಡ್ತಾರೆ. ಹಾಸ್ಪಿಟ್ಲಲ್ಲಿ ಎಲ್ಲ ಮೆಷಿನರಿಗಳಾಗ್ಬೋದು ಎಲ್ಲನೂ ತಗೊಳ್ತಾರೆ, ಬಟ್ ಕಸ್ಟಮರ್ಗೆ ಕೊಡೋದು ಸರ್ವಿಸ್ ಮಾತ್ರ ಕೊಡ್ತಾರೆ. ಸೊ ಅದ್ರ ಮುಖಾಂತರ ಅವರು ಪ್ರಾಫಿಟನ್ನು ಮಾಡ್ತಾರೆ, ಬಿಸ್ನೆಸ್ ಟರ್ನ್ ಓವರನ್ನು ಮಾಡ್ತಾರೆ. ಅದನ್ನು ಸರ್ವಿಸ್ ಅಂತ ಕರಿತೀವಿ. ಬಿಸ್ನೆಸ್ ಲೋನಲ್ಲಿ ಮೇಯ್ನ್ ಆಗಿ 2 ಟೈಪ್ ಇದೆ. ಒಂದು ಟರ್ಮ್ ಲೋನ್, ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್ ಲೋನ್. ಟರ್ಮ್ ಲೋನ್ ಅನ್ನೋದು ಯಾವುದಾದ್ರೂ ಮೆಷಿನರೀಸನ್ನು ಅಥವಾ ವೆಹಿಕಲನ್ನು, ಎಕ್ವಿಪ್ಮೆಂಟನ್ನು, ಯಾವುದಾದ್ರೂ ವಸ್ತುವನ್ನು ತಗೊಳ್ಳುವಂಥದ್ದು. ವೆಹಿಕಲ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಅಥವಾ ನನ್ನದೊಂದು ಕಾಫಿ ಪೌಡರ್ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದೆ. ಸೊ ನಾನು ಕಾಫಿ ಪೌಡ್ರ್ ಮಾಡಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತೀನಿ. ಸೊ ನನಗೆ ಮೆಷಿನ್ ತೊಗೊಳಕ್ಕೆ ಅಥವಾ ಕಾಫಿ ಪೌಡರ್ ಪ್ಯಾಕಿಂಗ್ ಮಾಡೋ ಮೆಷಿನ್ ತೊಗೊಳಕ್ಕೆ, ಈ ಥರ ನನಗೆ ಯಾವುದಾದ್ರೂ ಮೆಷಿನ್ ಆಗ್ಬೋದು, ಅಥವಾ ಕಾಫಿ ಪೌಡರ್ ಪ್ಯಾಕಿಂಗ್ ಮಾಡಿರೋದನ್ನು ನಾನು ವೆಹಿಕಲಲ್ಲಿಟ್ಟು ಸೇಲ್ ಇದಕ್ಕೆ ಗೋಡೌನಿಗೆ ಅಥವಾ ಶಿಪ್ಪಿಂಗಿಗೆ ನಾನು ಕಳಿಸ್ತೀನಿ, ನನಗೆ ವೆಹಿಕಲ್ ಬೇಕು. ಸೊ ಈ ಥರ ಯಾವುದಾದ್ರೂ ವಸ್ತುವನ್ನು ತಗೊಳ್ಳೋಕ್ಕೆ ಟರ್ಮ್ ಲೋನ್ ಕೊಡ್ತಾರೆ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಇದನ್ನು ಇನ್ನೊಂದು ಹೆಸರಲ್ಲಿ OD/OCC ಅಂತಲೂ ಕರೀತಾರೆ. OD ಅನ್ನೋದು ಮೇಯ್ನಾಗಿ ಜಾಸ್ತಿ ಪಬ್ಲಿಕ್ಕಿಗೆ ಗೊತ್ತಿರುತ್ತೆ, ಓವರ್ ಡ್ರಾಫ್ಟ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹೇಗಿರುತ್ತೆ ಅಂದರೆ ಡೇ ಟು ಡೇ ಬಿಸ್ನೆಸ್ ಮಾಡೋದಕ್ಕೆ ಏನು ದುಡ್ಡು ಬೇಕು. ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಇದೆ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ಅವರು ರಾ ಮೆಟೀರಿಯಲ್ಸ್, ಅಕ್ಕಿ, ಬೇಳೆ, ಎಣ್ಣೆ ಅದನ್ನೆಲ್ಲ ತರ್ತಾರೆ, ಅದನ್ನು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತಾರೆ. ಊಟಗಳೇನಿದೆ, ತಿಂಡಿ ಏನಿದೆ ಎಲ್ಲನೂ ಮಾಡ್ತಾರೆ, ಮತ್ತು ಕಸ್ಟಮರಿಗೆ ಈವ್ನಿಂಗ್ ಸೇಲ್ ಮಾಡ್ತಾರೆ. ಸೊ ಈ ಪ್ರಾಡಕ್ಟನ್ನೆಲ್ಲ ತರೋಕ್ಕೆ ಅವರಿಗೆ ಬೆಳಗ್ಗೆ ಏನು ಅಮೌಂಟ್ ಬೇಕಾಗುತ್ತೆ ಅದನ್ನು OD ಅಕೌಂಟಿಂದ ಅವ್ರು ತಗೊಂಡು ಈ ಐಟಮನ್ನೆಲ್ಲ ತಂದು ಮತ್ತು ಇದನ್ನು ಪ್ರಿಪೇರ್ ಮಾಡಿ ಮತ್ತು ಕಸ್ಟಮರಿಗೆ ಸೇಲ್ ಮಾಡಿ ಯಾವ ಕಸ್ಟಮರ್ ಇವರಿಗೆ ಪೇ ಮಾಡ್ತಾರೆ ಆ ಅಮೌಂಟನ್ನು ವಾಪಸ್ಸು ODಗೆ ಹಾಕೋದು.
ಇದು ಕೆಲವು ಸಿಂಗಲ್ ಡೇಯಲ್ಲೇ ಅವ್ರು ವಾಪಸ್ ಹಾಕ್ಬೋದು. ಕೆಲವು ಬಿಸ್ನೆಸ್ಸಲ್ಲಿ ಈಗ ಕಾಫಿ ಪೌಡರ್ ಮೇಕಿಂಗ್ ಅಂತ ಇದೆ. ಅದರಲ್ಲಿ ರಾ ಮೆಟೀರಿಯಲ್ಸು, ಕಸ್ಟಮರ್‌ಗೆ ಸ್ಯಾಲ್ರಿ, ಕರೆಂಟ್ ಚಾರ್ಜು ಇದನ್ನೆಲ್ಲ ಪೇ ಮಾಡೋಕ್ಕೆ ಓಡಿ ಅಕೌಂಟಿಂದ ಅವ್ರು ಯೂಸ್ ಮಾಡ್ಕೊಳ್ಬೋದು. ಮಂತ್ ಎಂಡಲ್ಲಿ ಅಥವಾ 2 ತಿಂಗಳಾದ್ಮೇಲೆ ಕಾಫಿ ಪೌಡರ್ ಎಲ್ಲ ಸೇಲ್ ಆಗುವಾಗ ಬರೋ ಅಮೌಂಟನ್ನು ವಾಪಸ್ ಹಾಕ್ಕೊಳ್ಬೋದು. ಇದು ಎವ್ರಿ ಮಂತ್ ಏನು ನೀವು ಯೂಸ್ ಮಾಡಿರ್ತೀರಾ ಅದ್ರ ಮೇಲೆ ಬ್ಯಾಂಕು ಇಂಟ್ರೆಸ್ಟನ್ನು ತಗೊಳ್ಳತ್ತೆ. ಇನ್ನೊಂದು ಟರ್ಮ್ ಲೋನ್ ಹೇಗಿರುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಟರ್ಮ್ ಲೋನ್ ನಾರ್ಮಲಿ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ 1 ವರ್ಷದಿಂದ 7 ಇಯರ್ ತನಕ ಕೊಡ್ತಾರೆ. EMI ಬೇಸ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಮೆಷಿನರಿ ತೊಗೊಂಡ್ರಿ ಅಥವಾ ಯಾವುದಾದ್ರೂ ವೆಹಿಕಲ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ವೆಹಿಕಲ್ಲು, ಮೆಷಿನರಿ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಅದರದ್ದು ಕಾಸ್ಟ್ ಇರುತ್ತೆ. ಅದಕ್ಕೆ ಇಷ್ಟು ಕಾಸ್ಟ್ ಅಂತ ಒಂದು ಕೊಟೇಷನಲ್ಲಿ ಫಿಕ್ಸ್ ಮಾಡಿ ನಿಮಗೆ ಕೊಡ್ತಾರೆ. ಅದರ ಬೇಸಿಸಲ್ಲಿ ನೀವು ಲೋನನ್ನು ತೊಗೊಂಡಿರ್ತೀರ. ಸೊ ಅವರು ಈಗ 5 ಇಯರ್ಸ್ ಅಂತ ಇಟ್ಕೊಂಡ್ರೆ 5 ಇಯರ್ಸಿಗೆ 60 ಮಂತ್ಸ್ ಇರುತ್ತೆ. 60 EMIಯನ್ನು ಕ್ಯಾಲ್ಕುಲೇಟ್ ಮಾಡಿ ಎವ್ರಿ ಮಂತು ನೀವಿಷ್ಟು EMIನ ಕಟ್ಟಬೇಕು ಅನ್ನೋ ಥರ ಕೊಡ್ತಾರೆ. ಸೊ ಅದು EMI ಬೇಸ್ಡ್. ಇದನ್ನು ನಾನು ಹೇಳ್ದಂಗೆ ಮೆಷಿನರಿ ಪರ್ಚೇಸ್ ಆಗ್ಬೋದು, ಎಕ್ವಿಪ್ಮೆಂಟ್ ಪರ್ಚೇಸ್ ಆಗ್ಬೋದು, ವೆಹಿಕಲ್ ಪರ್ಚೇಸ್ ಆಗ್ಬೋದು, ಇದಕ್ಕೆ ತೊಗೊಳ್ಬೋದು. ಟರ್ಮ್ ಲೋನ್ದು ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಕನ್ಸ್ಟ್ರಕ್ಷನ್ಗೆ. ಸೊ ನೀವು ಯಾವುದಾದ್ರೂ ಫ್ಯಾಕ್ಟ್ರಿ ಮಾಡಬೇಕು ಅಂತ ಇದ್ದೀರಾ, ಮತ್ತೆ ಹೇಳ್ದಂಗೆ ನಾನು ಕಾಫಿ ಪೌಡರ್ ಮೇಕಿಂಗನ್ನು ತೊಗೊಳ್ತೀನಿ. ಕಾಫಿ ಪೌಡರ್ ಮಾಡುವಂಥ ಒಂದು ಸಣ್ಣ ಫ್ಯಾಕ್ಟ್ರಿಯನ್ನು ಮಾಡಬೇಕು ಅಂತಿದ್ದೀರಾ. ಸೊ ಅದಕ್ಕೆ ನಿಮಗೆ ಬಿಲ್ಡಿಂಗ್ ಜಾಗ ಇದೆ. ಸೊ ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಬೇಕು. ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕನ್ಸ್ಟ್ರಕ್ಷನ್ ಇನ್ವಾಲ್ವ್ ಆಗಿರುತ್ತೆ. ಸೊ ಕನ್ಸ್ಟ್ರಕ್ಷನಿಗೂ ಟರ್ಮ್ ಲೋನನ್ನು ಅಪ್ಲೈ ಮಾಡ್ಬೋದು. ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಅಂದರೆ ಯಾವುದೇ ವ್ಯಾಪಾರಕ್ಕೋಸ್ಕರ ಯೂಸ್ ಮಾಡುವಂತಹ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಾದರೆ ಗೋಡೌನ್ ಆಗಲಿ, ಶಾಪ್ ಆಗಲಿ, ಮತ್ತು ಈ ಥರ ಫ್ಯಾಕ್ಟ್ರಿಗಳಾಗಲಿ, ಈ ಥರ ನೀವು ಕನ್ಸ್ಟ್ರಕ್ಷನ್ ಯಾವ ಥರದಲ್ಲಾದರೂ ಮಾಡ್ಬೋದು. ಸಿಮೆಂಟು ಗೋಡೆ ಆ ಥರದಲ್ಲಾದರೂ ಮಾಡ್ಬೋದು. ಮೆಟಲ್ ಶೀಟಲ್ಲಿ ಆ ಥರದ್ದೆಲ್ಲ ಮಾಡ್ಬೋದು. ಸೊ ಯಾವುದ್ರಲ್ಲಿ ಮಾಡಿದ್ರೂ ಕನ್ಸ್ಟ್ರಕ್ಷನ್ ಇನ್ವಾಲ್ವ್ ಆದರೆ ಅದಕ್ಕೂ ಟರ್ಮ್ ಲೋನನ್ನು ತೊಗೋಬೋದು. ಕನ್ಸ್ಟ್ರಕ್ಷನ್ನಲ್ಲಿ ಮಾತ್ರ ಲೋನು ನಿಮಗೆ ಸ್ಟೇಜ್ ವೈಸು ರಿಲೀಸ್ ಆಗ್ತಾ ಹೋಗುತ್ತೆ. ಸ್ಟೇಜ್ ವೈಸ್ ಅಂದರೆ ಫಸ್ಟು ಬೇಸ್ಮೆಂಟಿಗೆ ಕೊಡ್ತಾರೆ, ಸೆಕೆಂಡು ಕಾಂಪೌಂಡಿಗೆ ಕೊಡ್ತಾರೆ, ಮೂರನೇದು ನಿಮ್ಮ ಅದಕ್ಕೆ ಫಿನಿಶಿಂಗ್ ಮಾಡಿ ಕರೆಂಟು ವೈರಿಂಗ್ ಎಲ್ಲ ಮಾಡೋದಕ್ಕೆ ಕೊಡ್ತಾರೆ. ಸೊ ಇದನ್ನು ನೀವು ಕನ್ಸ್ಟ್ರಕ್ಷನಿಗೆ ಮಾತ್ರ 7, ಬೇರೆ ಎಲ್ಲ ಲೋನಿಗೂ 1 to 7 ಇಯರ್ ಇರುತ್ತೆ. ಕನ್ಸ್ಟ್ರಕ್ಷನಿಗೆ ಮಾತ್ರ ಸಮ್ಟೈಮ್ಸ್ 15 ವರ್ಷದ ತನಕನೂ ಕೊಡ್ತಾರೆ. ಟರ್ಮ್ ಲೋನ್ ಹೆಂಗೆ ಪ್ರೋಸೆಸ್ ಆಗುತ್ತೆ ನೋಡೋಣ. ಫಸ್ಟು ನೀವು ಇವಾಗ ನಾವು ಕಾಫಿ ಪೌಡರ್ ಮೇಕಿಂಗ್ದು ಫ್ಯಾಕ್ಟ್ರಿ ಬಗ್ಗೆನೇ ಮಾತಾಡೋಣ, ಆಯಿತಾ. ಕಾಫಿ ಪೌಡರ್ ಮೇಕಿಂಗ್ದು ಈಗ ನಿಮ್ಮ ಹತ್ರ ಒಂದು ಫ್ಯಾಕ್ಟ್ರಿ ಸೆಟಪ್ ಇದೆ. ನಿಮಗೆ ಅದಕ್ಕೆ ಏನೆಲ್ಲ ಮಾಡಬೇಕು ಕಾಫಿ ಪೌಡ್ರ್ ಮಾಡೋಕ್ಕೆ ಅದರದ್ದು ನಿಮಗೆ ಐಡಿಯಾನೂ ಇದೆ. ಕಾಫಿ ಬೀಜಗಳನ್ನ ಎಲ್ಲಿಂದ ತೊಗೊಳ್ಳೋದು ಐಡಿಯಾನೂ ಇದೆ, ಆಯಿತಾ. ಇದನ್ನು ಬ್ಯಾಂಕಲ್ಲಿ ಈಗ ನೀವು ಒಂದು ಮೆಷಿನ್ ತೊಗೋಬೇಕು. ನಾನು ಕಾಫಿ ಪೌಡ್ರ್ ಮಾಡೋ ಮೆಷಿನ್ ಒಂದು, ಕಾಫಿ ಪ್ಯಾಕಿಂಗ್ ಮಾಡೋ ಮೆಷಿನ್ ಒಂದು, ಪ್ಯಾಕೆಟನ್ನು ಪ್ಯಾಕ್ ಮಾಡೋ ಮೆಷಿನ್ 2. ಸೊ 2 ಮೆಷಿನರಿಯನ್ನು ತೊಗೊಳ್ಳೋ ಪ್ಲ್ಯಾನ್ ಇದೆ ನಿಮಗೆ. ಸೊ ಈಗ ನೀವು ಬ್ಯಾಂಕಿಗೆ ಅಪ್ರೋಚ್ ಮಾಡಬೇಕು ಟರ್ಮ್ ಲೋನ್ ತೊಗೊಳ್ಳೋಕ್ಕೆ. ಹೇಗೆ ಅಪ್ರೋಚ್ ಮಾಡ್ತೀರಾ ಬ್ಯಾಂಕನ್ನು ನೋಡೋಣ. ಇವಾಗ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನೇನಿರುತ್ತೆ, ಫಸ್ಟ್ ಥಿಂಗು ಈ ಬಿಸ್ನೆಸ್ದು ಕಾಫಿ ಪೌಡರ್ ಮೇಕಿಂಗ್ ಇದು ನಿಮಗೆ ಬ್ಯಾಕ್ಗ್ರೌಂಡ್ ಏನೆಲ್ಲ ಗೊತ್ತು, ಕಾಫಿ ಪೌಡ್ರು ಪೌಡ್ರ್ ಹೆಂಗಾಗತ್ತೆ, ಪ್ಯಾಕಿಂಗ್ ಹೆಂಗಾಗುತ್ತೆ, ಸೊ ಅದರ ಬ್ಯಾಕ್ಗ್ರೌಂಡ್ ಏನು ಬೇಕು ಅದನ್ನು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀರ. ಸೆಕೆಂಡು ಎಷ್ಟು ಕಾಸ್ಟ್ ಆಗುತ್ತೆ ಕಾಫಿ ಈ ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ, ಮಿಷಿನಿಂದ ಸಹಿತ ಸ್ಯಾಲ್ರಿ, ಕರೆಂಟ್ ಚಾರ್ಜು, ಸೇಲ್ ಮಾಡಬೇಕಾದ್ರೆ ವೆಹಿಕಲ್ಸು, ನೀವು ಶಿಪ್ಮೆಂಟ್ ಮಾಡ್ತೀರಲ್ಲ ಅದು ಎಲ್ಲದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ, ಖರ್ಚು ಎಷ್ಟಾಗುತ್ತೆ ಅಂತ ಮೆನ್ಷನ್ ಮಾಡಿರ್ತೀರ. ಮತ್ತು ಇದು ನೆಕ್ಸ್ಟ್ 5 ಇಯರಿಗೆ ಲೋನ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಆ 5 ಇಯರು ಹೆಂಗೆ ರೀಪೇಮೆಂಟ್ ಮಾಡ್ತೀರಾ, ನಿಮಗೆ ರೀಪೇಮೆಂಟ್ ಮಾಡಿದ ಮೇಲೆ ರೀಪೇಮೆಂಟ್ ಹೆಂಗೆ ಮಾಡ್ತೀರಾ, ರೀಪೇಮೆಂಟ್ ಮಾಡಿದ ಮೇಲೆ ನಿಮ್ಮ ಹತ್ರ ಎಷ್ಟು ಪ್ರಾಫಿಟ್ ಉಳ್ಕೊಳ್ಳುತ್ತೆ ಅಂತ. ಈಗ 5 ಇಯರಿಗೆ ಲೋನ್ ಕೊಡ್ತೀರಾ ಅಂದರೆ ಇವೆರಡನ್ನು ನೆಕ್ಸ್ಟ್ 5 ಇಯರ್ ಹೆಂಗೆ ಮಾಡ್ತೀರಾ ಅನ್ನೋದನ್ನು ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟು ಕೆಲವು ರೇಷಿಯೋಸ್ಗಳು ಅದನ್ನು ಆಡಿಟರ್ ನೋಡ್ಕೊಳ್ತಾರೆ. ಸೊ ಬೇಸಿಕ್ಕಾಗಿ ನಿಮಗೆ ಈ ಥರ ಡೀಟೇಲ್ಸ್ ಇರುತ್ತೆ. ನಿಮಗೆ ಆ ಪ್ರಾಜೆಕ್ಟ್ ಬಗ್ಗೆ, ಪ್ರಾಜೆಕ್ಟ್ ಹೆಂಗೆ ವರ್ಕ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಹೇಗೆ ರೀಪೇಮೆಂಟ್ ಮಾಡ್ತೀರಾ, ಅದಾದಮೇಲೆ ನಿಮ್ಮ ಹತ್ರ ಎಷ್ಟು ಉಳ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಈ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀರಾ. ಸೆಕೆಂಡು ಕೊಟೇಶನ್ ತೊಗೊಳ್ಳೋದು. ಈಗ 1 ಮೆಷಿನರಿ 2 ಮೆಷಿನರಿ ತೊಗೋಬೇಕು ಅಂತ ಹೇಳಿದ್ದೀರಾ. ಆ ಮೆಷಿನ್ ಎಲ್ಲಿಂದ ತರಬೇಕು ಅಂತಿದ್ದೀರಾ, ಆ ಫ್ಯಾಕ್ಟ್ರಿ ಅಥವಾ ಆ ಶಾಪ್ ಅವರು ನಿಮಗೆ ಮಿಷಿನ್ಗೆ ಇಷ್ಟು ಖರ್ಚಾಗುತ್ತೆ, ಮಿಷಿನ್ದು ವ್ಯಾಲ್ಯೂ, 1ನೇ ಮಿಷಿನ್ದು ವ್ಯಾಲ್ಯೂ ಇಷ್ಟು, GST ಇಷ್ಟು, ಟೋಟಲ್ ಇಷ್ಟು,
ಎರಡನೇ ಮೆಷಿನ್ದು ವ್ಯಾಲ್ಯೂ ಇಷ್ಟು, ಜಿ ಎಸ್ ಟಿ ಇಷ್ಟು, ಟೋಟಲ್ ಇಷ್ಟು ಅಂತ ಅಂದ್ಬಿಟ್ಟು ಜಿ ಎಸ್ ಟಿ ಕೊಟೇಶನನ್ನು ಕೊಡ್ತಾರೆ. ಸೊ ಟೋಟಲ್ ಅಮೌಂಟ್ ಒಂದು ಬರುತ್ತೆ. ಆ ಟೋಟಲ್ ಅಮೌಂಟು 10 ಲಕ್ಷ ಇದೆ ಅಂತ ಅಂದ್ಕೊಳ್ಳೋಣ. 10 ಲ್ಯಾಕ್ಸು ಅಮೌಂಟು ಕೊಟೇಶನಲ್ಲಿ ಕೊಟ್ಟಿದ್ದಾರೆ, ಮಿಷಿನ್ಗೆ ಇಷ್ಟು ಖರ್ಚಾಗುತ್ತೆ ಅಂತ. ಸೊ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಂಡ್ರಿ, ಕೊಟೇಶನ್ ರೆಡಿ ಮಾಡ್ಕೊಂಡ್ರಿ. ನೆಕ್ಸ್ಟು ಮಾರ್ಜಿನ್ ಮನಿ ಬರುತ್ತೆ. ನೀವು ಪ್ರಾಜೆಕ್ಟ್ ರಿಪೋರ್ಟು ಕೊಟೇಶನ್ ತೊಗೊಂಡು ಮತ್ತು ನಿಮ್ದು ಆಧಾರು ಪ್ಯಾನ್ ಫೋಟೋ ತೊಗೊಂಡು ಬ್ಯಾಂಕಿಗೆ ಹೋಗ್ಬೋದು. ಇಷ್ಟೇ ಬೇಸಿಕ್ ಡಾಕ್ಯುಮೆಂಟ್ ಬೇಕಿರೋದು. ಸೊ ಇದನ್ನು ತೊಗೊಂಡೋಗಿ ನೀವು ಬ್ಯಾಂಕಿಗೆ ಕೊಟ್ಟ ಮೇಲೆ ಬ್ಯಾಂಕ್ ಅವರು ಮಾರ್ಜಿನ್ ಮನಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ 10 ಲ್ಯಾಕು ಟೋಟಲ್ ಆ ಮೆಷಿನ್ ತೊಗೊಳಕ್ಕೆ ಖರ್ಚಾಗುತ್ತೆ ಅಂದರೆ ನಾರ್ಮಲಿ ಬ್ಯಾಂಕ್ಸು 75% ಲೋನನ್ನು ಕೊಡೋಕೆ ರೆಡಿ ಇರುತ್ತೆ, 25% ಮಾರ್ಜಿನ್ ಮನಿ ಕೊಡೋಕ್ಕೆ ಬೇಕಿರುತ್ತೆ. ಇದು ಬ್ಯಾಂಕಿಂದ ಬ್ಯಾಂಕಿಗೆ ಡಿಫ್ರೆಂಟ್ ಆಗ್ಬೋದು, ಬಟ್ ಮೆಜಾರಿಟಿ ಈ ಫಾರ್ಮುಲಾನೇ ಫಾಲೋ ಮಾಡ್ತಾರೆ. ಸೊ 10 ಲ್ಯಾಕ್ ಲೋನ್ ಅನ್ನೋದಾದರೆ ನಿಮಗೆ 7.5 ಲ್ಯಾಕು ಲೋನ್ ಆಗುತ್ತೆ. 2.5 ಲ್ಯಾಕು ನೀವು ಮಾರ್ಜಿನ್ ಮನಿ ತರಬೇಕು. ಅಂದರೆ ನಿಮ್ಮ ಪರವಾಗಿ ನೀವು 2.5 ಲಕ್ಷ ನಿಮ್ಮ ಕೈಯಿಂದ ಹಾಕಬೇಕು. ಬ್ಯಾಂಕ್ 7.5 ಲಕ್ಷ ಲೋನ್ ಕೊಡೋಕ್ಕೆ ರೆಡಿ ಆಗುತ್ತೆ. ಸೊ ಮಾರ್ಜಿನ್ ಮನಿ ಡಿಸೈಡ್ ಆಗಿದ ತಕ್ಷಣ 2.5 ಲ್ಯಾಕ್ ಅಂತ ಲೋನ್ ಅಮೌಂಟ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ನೀವು ಮಾರ್ಜಿನ್ ರೆಡಿ ಮಾಡ್ಕೊಂಡ್ರಿ, 2.5 ಲಕ್ಷ ರೆಡಿ ಮಾಡ್ಕೊಂಡ್ರಿ. ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟು, ಕೊಟೇಶನ್ನು, ಮಾರ್ಜಿನ್ ಮನಿ ಎಲ್ಲ ರೆಡಿ ಇದೆ. ಲೋನ್ ಎಷ್ಟು ಕೊಡಬೇಕು ಅಂತಲೂ ಡಿಸೈಡ್ ಮಾಡಿದ್ರು. ಮತ್ತು ನಿಮ್ಮ ಡಾಕ್ಯುಮೆಂಟೇಷನ್ ಇದರಲ್ಲಿ ಎಲ್ಲನೂ ಮಾಡಿ ಲೋನನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಲೋನ್ ಡಿಸ್ಪೋಸ್ಮೆಂಟ್. ಸೊ ನೀವು 2.5 ಲಕ್ಷ ಅಕೌಂಟಿಗೆ ಹಾಕಿದ್ದೀರಾ, ಲೋನಿಂದ 7.5 ಲಕ್ಷ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಟೋಟಲ್ 10 ಲಕ್ಷ ಆಗುತ್ತೆ. ಈ 10 ಲಕ್ಷನ ನಿಮ್ಮ ಕೊಟೇಶನ್ ಕೊಟ್ಟಿದ್ರಲ್ಲ, ಕೊಟೇಶನ್ನಲ್ಲಿ ಮೆನ್ಷನ್ ಮಾಡಿ ಯಾವ ಅಕೌಂಟಿಗೆ ಕಳಿಸ್ಬೇಕು ಅಂತ. ಆ ಫ್ಯಾಕ್ಟ್ರಿ ಅಥವಾ ಶಾಪ್ ಏನಿದೆ ಅವ್ರ ಅಕೌಂಟಿಗೆ ಕಳಿಸ್ಬೇಕು ಅನ್ನೋ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಸೊ ಈ ಅಮೌಂಟನ್ನು ಡೈರೆಕ್ಟಾಗಿ ಅವರ ಅಕೌಂಟಿಗೆ ಕಳಿಸ್ತಾರೆ. ಲೋನ್ ಯಾರು ಅಪ್ಲೈ ಮಾಡ್ತಾರೆ ಅವ್ರ ಅಕೌಂಟಿಗೆ ಬರಲ್ಲ. ಮಾರ್ಜಿನ್ ಮನಿ, ಲೋನ್ ಅಮೌಂಟ್ ಎರಡನ್ನೂ ತೊಗೊಂಡು ಡೈರೆಕ್ಟಾಗಿ ಶಾಪಿಗೆ ಕಳಿಸ್ತಾರೆ. ಆಯಿತಾ? ಶಾಪಿಗೆ ಕಳಿಸಿದ ಮೇಲೆ ನೀವು ಮಾಡಬೇಕಾಗಿರೋ 2 ಕೆಲಸ. ಒಂದು, ಶಾಪಿಂದ ಮೆಷಿನನ್ನು ಡೆಲಿವರಿ ತೊಗೊಳ್ಬೇಕು, ಮತ್ತು ಶಾಪಿಂದ ಜಿ ಎಸ್ ಟಿ ಬಿಲ್ಲನ್ನು ತೊಗೊಳ್ಬೇಕು. ಸೊ ನಿಮಗೆ ಮೆಷಿನರಿ ಡೆಲಿವರಿ ಆದಮೇಲೆ ಜಿ ಎಸ್ ಟಿ ಬಿಲ್ ಎರಡನ್ನೂ ತೊಗೊಂಡು ಬ್ರ್ಯಾಂಚಿಗೆ ಬಿಲ್ ಸಹಿತ ಹೋಗಿ ಒರಿಜಿನಲ್ ಬಿಲ್ಲನ್ನು ಸಬ್ಮಿಟ್ ಮಾಡಿ ನನಗೆ ಮೆಷಿನರಿ ಡೆಲಿವರಿ ಆಗಿದೆ ಅಂತ ಹೇಳಿದಾಗ ಅವರು ಒಂದ್ಸರಿ ಇನ್ಸ್ಪೆಕ್ಷನಿಗೆ ಬಂದು ಕೊಟೇಶನಲ್ಲಿ, ಬಿಲ್ಲಲ್ಲಿ ಮತ್ತು ನೀವು ತಂದಿರೋ ಮೆಷಿನರಿ 3 ಒಂದೇನಂತ ವೆರಿಫೈ ಮಾಡ್ಕೊಳ್ತಾರೆ. ನಿಮ್ಮ ಜೊತೆ ನಿಂತ್ಕೊಂಡು ಫೋಟೋ ತೊಗೊಳ್ತಾರೆ. 3 ಕನ್ಫರ್ಮ್ ಆದರೆ ಅಲ್ಲಿಗೆ ಆ ಲೋನ್ದು ಪ್ರೊಸೆಸಿಂಗ್ ಮುಗಿಯುತ್ತೆ. ನೆಕ್ಸ್ಟು ರೀಪೇಮೆಂಟ್ ಶುರುವಾಗುತ್ತೆ. ರೀಪೇಮೆಂಟ್ ನೆಕ್ಸ್ಟ್ ಮಂತಿಂದನೇ ನಾರ್ಮಲಿ ಶುರುವಾಗುತ್ತೆ EMI. ಬಟ್ ಕೆಲವು ಸರಿ ಏನಾಗುತ್ತೆ ಅಂದರೆ, ಈ ಫ್ಯಾಕ್ಟ್ರಿ ಎಕ್ಸಾಂಪಲೇ ನಾನು ತೊಗೊಳ್ಳೋದಾದರೆ, ಆ ಫ್ಯಾಕ್ಟ್ರಿಯಲ್ಲಿ ಮಿಷಿನ್ ಹಾಕಿದ ನೆಕ್ಸ್ಟ್ ಮಂತಿಂದನೇ ಇವ್ರಿಗೆ ಇನ್ಕಮ್ ಬರಲ್ಲ. ಫ್ಯಾಕ್ಟ್ರಿಯಲ್ಲಿ ಅದು ಕಾಫಿ ಪೌಡರ್ ಆಗಬೇಕು, ಪೌಡರ್ ಕ್ವಾಲಿಟಿ ಚೆಕ್ ಮಾಡಬೇಕು, ಮತ್ತು ಪ್ಯಾಕಿಂಗ್ ಆಗಬೇಕು. ಪ್ಯಾಕಿಂಗ್ ಆದಮೇಲೆ ವೆಹಿಕಲಲ್ಲಿ ಕಳಿಸ್ಬೇಕು. ಅಲ್ಲಿಂದ ಹೋಗಿ ಶಾಪಲ್ಲಿ ಅದು ಸೇಲ್ ಆಗಬೇಕು. ಸೇಲ್ ಆದಮೇಲೆ ಶಾಪ್ ಅವರು ಇವರಿಗೆ ಅಮೌಂಟನ್ನು ಕೊಡ್ತಾರೆ. ಅಥವಾ ಅವ್ರು ಯಾರಿಗಾದರೂ ಕಳಿಸೋದು ಡೈರೆಕ್ಟ್ ಅನ್ನೋದಾದರೆ ಫ್ಯಾಕ್ಟ್ರಿಗಳಿಗೆ ಅವರು ಪೇಮೆಂಟ್ ಮಾಡ್ತಾರೆ. ಸೊ ಇದಕ್ಕೆ ಒಂದು 3 ಮಂತ್ಸ್ ಟೈಮ್ ಬೇಕಾಗುತ್ತೆ. ಅಂದರೆ ಈ 3 ಮಂತ್ಸು ನಾನು EMI ಪೇ ಮಾಡೋಕ್ಕಾಗಲ್ಲ, 4th ಮಂತಿಂದ ಶುರು ಮಾಡಿ ಅಂತಲೂ ಕೇಳ್ಕೊಳ್ಬೋದು. ಅದಕ್ಕೂ ಆಪ್ಷನ್ ಇದೆ. ಈ 3 ಮಂತ್ ಟೈಮ್ ಏನಿದೆ ಇದನ್ನು ಹಾಲಿಡೇ ಪೀರಿಯಡ್ ಅಂತ ಹೇಳ್ತೀವಿ. ಈ 3 ತಿಂಗಳು EMI ಕಟ್ಟಂಗಿಲ್ಲ. 5 ವರ್ಷಕ್ಕೆ ತಗೊಂಡಿದ್ದೀರಾ, 60 EMI ಇರುತ್ತೆ. ಈ 60 EMIಯಲ್ಲಿ 3 ತಿಂಗಳು ನಿಮಗೆ EMI ಕಟ್ಟೋಕ್ಕೆ ಟೈಮ್ ಬೇಕು ಅನ್ನೋದಾದರೆ, ಉಳಿದಿರೋ 57 ತಿಂಗಳು EMIನ ಸೆಟ್ ಮಾಡ್ತಾರೆ. ಈ 3 ತಿಂಗಳದ್ದು EMI ಏನಿರುತ್ತೆ ಇದು ಈ 57 ತಿಂಗಳು EMI ಅಲ್ಲಿ ಅಡ್ಜಸ್ಟ್ ಆಗುತ್ತೆ. 3 ತಿಂಗಳು EMI ಕಂಪ್ಲೀಟಾಗಿ ಬ್ಯಾಂಕ್ ಬಿಟ್ಬಿಡಲ್ಲ. ಈ EMI ಏನಿದೆ ಅದನ್ನು 57 EMI ಜೊತೆ ಅಡ್ಜಸ್ಟ್ ಮಾಡಿ ಆ EMIನ ಸ್ವಲ್ಪ ಜಾಸ್ತಿ ಮಾಡಿ ಮ್ಯಾನೇಜ್ ಮಾಡ್ತಾರೆ. 3 ತಿಂಗಳು ಕೊಡ್ತಾರೆ. ಕೆಲವು ಲೋನ್ಗಳಿಗೆ ಪರ್ಟಿಕ್ಯುಲರ್ಲಿ 6 ತಿಂಗಳೂ ಕೊಡ್ತಾರೆ. ಅದು ಹೇಗೆ ಡಿಸೈಡ್ ಆಗುತ್ತೆ ಅಂದರೆ, ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನೀವು ಮೆನ್ಷನ್ ಮಾಡಿರ್ತೀರ, ನನ್ನ ಕಂಪನಿ ಶುರುವಾಗಿ ಅಥವಾ ನನ್ನ ಫ್ಯಾಕ್ಟ್ರಿ ಶುರುವಾಗಿ 6 ತಿಂಗಳಾದಮೇಲೆ ಅಷ್ಟೇ ನನಗೆ ಇನ್ಕಮ್ ಬರೋಕ್ಕೆ ಶುರುವಾಗುತ್ತೆ. ನಾನು ಹೇಳಿದ್ನಲ್ಲ ರೀಪೇಮೆಂಟು ಮತ್ತು ಪ್ರಾಫಿಟ್ ಹೆಂಗೆ ಅಂತ ನೀವು ಡೀಟೇಲಾಗಿ ಕೊಟ್ಟಿರ್ತೀರ ಅಂತ. ಅದರಲ್ಲಿ ನನಗೆ ಕಂಪನಿ ಶುರುವಾಗಿ 6 ತಿಂಗಳಾದಮೇಲೆ ಮಾತ್ರ ಇನ್ಕಮ್ ಬರುತ್ತೆ ಅಂತ ನೀವು ಮೆನ್ಷನ್ ಮಾಡಿದರೆ, ಆ 6 ತಿಂಗಳು ನಿಮಗೆ EMI ಹಾಲಿಡೇ ಪೀರಿಯಡನ್ನು ಬ್ಯಾಂಕು ಕೊಡುತ್ತೆ. ಒಂದು ವೇಳೆ ನೀವು ವೆಹಿಕಲ್ ಏನಾದರೂ ತೊಗೊಂಡ್ರೆ, ಆಟೋ ಆಗಲಿ, ಟ್ಯಾಕ್ಸಿ ಆಗಲಿ, ಯಾವುದೇ ಯೆಲ್ಲೋ ಬೋರ್ಡ್ ವೆಹಿಕಲ್, ಲಾರಿ ಆಗಲಿ, ಯಾವುದೇ ಯೆಲ್ಲೋ ಬೋರ್ಡ್ ವೆಹಿಕಲ್ ತೊಗೊಂಡ್ರೂ ನೆಕ್ಸ್ಟ್ ಮಂತಿಂದನೇ EMI ಶುರು ಆಗುತ್ತೆ. ಸೊ ಅದರಲ್ಲಿ ಲಾರಿ ಅಥವಾ ವೆಹಿಕಲಲ್ಲಿ ಇನ್ಕಮ್ ಬರೋಕ್ಕೆ ವೆಯ್ಟ್ ಮಾಡಬೇಕಾಗಿಲ್ಲ. ಲಾರಿ ರೆಡಿ ಇದ್ದರೆ ನೆಕ್ಸ್ಟ್ ದಿನದಿಂದನೇ ಬೇಕಾದರೂ ಇನ್ಕಮ್ ಬರ್ಬೋದು.
ಸೊ ಆ ರೀಪೇಮೆಂಟ್ ಹಾಲಿಡೇನು ನಾನು ನಿಮಗೆ ಹೇಳಿದೆ. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಥವಾ OD ಅಂತಲೂ ಹೇಳ್ಬೋದು, ಓವರ್ ಡ್ರಾಫ್ಟ್ ಅಕೌಂಟ್ ಅಂತ. ಸೊ ಇದನ್ನು ಯಾರು ತೊಗೊಳ್ಬೋದು? ನಿಮ್ಮ ಹತ್ರ ಶಾಪ್ ಇದೆ, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆ, ಬಿಸ್ನೆಸ್ ನಂದು ತುಂಬ ದಿನದಿಂದ ನಡೀತಾ ಇದೆ, ತುಂಬ ವರ್ಷದಿಂದ ನಡೀತಾ ಇದೆ, ಅಥವಾ ಕನಿಷ್ಠ ಪಕ್ಷ ಲಾಸ್ಟ್ 1 ವರ್ಷದಿಂದ ನಡೀತಾ ಇದೆ. ಯಾವುದೇ ಥರ ಶಾಪ್ ಆಗಲಿ, ಎಷ್ಟು ಚಿಕ್ಕ ಶಾಪಿಂದ ಎಷ್ಟು ದೊಡ್ಡ ಶಾಪ್ ಆದ್ರೂ ನೀವು ವರ್ಕಿಂಗ್ ಕ್ಯಾಪಿಟಲ್ ಲೋನಿಗೆ ಅಪ್ಲೈ ಮಾಡ್ಬೋದು. ಸೊ ಅದರಲ್ಲಿ ಲಿಮಿಟ್ ಅಂತ ಕರೀತಾರೆ. ನಿಮಗೆ ಲೋನ್ ಅಮೌಂಟ್ ಅನ್ನೋ ಥರ ಇರಲ್ಲ, ಲಿಮಿಟ್ ಅಮೌಂಟ್ ಅಂತ ಹೇಳ್ತೀವಿ. ಒಂದು ವೇಳೆ ಒಂದು ಹೇಳೋದಾದರೆ ಅದು ಹೇಗೆ ಲಿಮಿಟ್ ಸೆಟ್ ಆಗುತ್ತೆ, ಯಾವ ಶಾಪಿಗೆ ಎಷ್ಟು ಕೊಡಬೇಕು ಅಂತ ಬ್ಯಾಂಕ್ ಹೆಂಗೆ ಡಿಸೈಡ್ ಮಾಡುತ್ತೆ ಅಂತ ನೋಡೋದಾದರೆ, ಇವಾಗ ಯಾವುದಾದ್ರೂ ಒಂದು ಶಾಪ್, ಒಂದು ಹಾರ್ಡ್ವೇರ್ ಶಾಪ್ ಇದೆ ಅಂತ ಇಟ್ಕೊಳ್ಳಿ. ಅವರು ಲಾಸ್ಟ್ ಇಯರು 10 ಲಕ್ಷ ಟರ್ನ್ ಓವರ್ ಮಾಡಿರ್ತಾರೆ, 10 ಲ್ಯಾಕ್ ಟರ್ನ್ ಓವರ್ ಮಾಡಿರ್ತಾರೆ. ಟರ್ನ್ ಓವರ್ ಅಂದರೆ ಅವ್ರದ್ದು ಪ್ರಾಫಿಟ್ ಅಲ್ಲ, ಇನ್ಕಮ್ ಅಲ್ಲ, ಅವರು ಮಾಡಿರೋ ಟ್ರಾನ್ಸಾಕ್ಷನ್. ಆ ಹಾರ್ಡ್ವೇರ್ ಶಾಪ್ ಅವರು ಎಲ್ಲಿಂದನೋ ಸಾಮಾನುಗಳು ತಂದು ಹಾರ್ಡ್ವೇರ್ ಶಾಪಲ್ಲಿ ಇಟ್ಟಿರ್ತಾರೆ, ಅದಕ್ಕೆಷ್ಟೋ ಖರ್ಚು ಮಾಡಿರ್ತಾರೆ, 5 ಲಕ್ಷ ಖರ್ಚು ಮಾಡಿರ್ತಾರೆ, ಮತ್ತು ಕಸ್ಟಮರಿಗೆ ಇವರು 5 ಲಕ್ಷಕ್ಕೆ ಮಾರಿರ್ತಾರೆ, ಪ್ಲಸ್ ಅವ್ರ ಪ್ರಾಫಿಟ್ ಎಲ್ಲ ಸೇರಿ ಒಂದು 10 ಲಕ್ಷಕ್ಕೆ ಮಾರಿರ್ತಾರೆ ಅಂತಲೇ ಇಟ್ಕೊಳ್ಳಿ. ಸೊ ಟೋಟಲ್ ಏನಿದೆ ಇದು 15 ಲಕ್ಷ. ಇದನ್ನು ಟರ್ನ್ ಓವರ್ ಅಂತ ಕರಿತೀವಿ. ಅವರ ಪ್ರಾಫಿಟ್ ಮಾತ್ರ ಟರ್ನ್ ಓವರ್ ಆಗಲ್ಲ. ಇದರಲ್ಲಿ ಏನು ಅವ್ರಿಗೆ ಎಕ್ಸ್ಟ್ರಾ ಉಳ್ಕೊಂಡಿದೆ, 5 ಲಕ್ಷಕ್ಕೆ ತಂದರು 10 ಲಕ್ಷಕ್ಕೆ ಮಾರಿದ್ರು, ಸೊ 5 ಲಕ್ಷ ಏನಿದೆ ಅದನ್ನು ಪ್ರಾಫಿಟ್ ಅಂತ ಹೇಳ್ಬೋದು. 5 ಲಕ್ಷಕ್ಕೆ ತಂದರು, ಶಾಪಲ್ಲೆಲ್ಲ ಐಟಮ್ ಇಟ್ಟಿದ್ರು, ಎಲ್ಲ ಮಾರಿದ ಮೇಲೆ 7 ಲಕ್ಷಕ್ಕೆ ಐಟಮನ್ನು ಮಾರಿದ್ರು. ಸೊ ಅವ್ರ ಟರ್ನ್ ಓವರ್ ಎಷ್ಟಾಯಿತು? 12 ಲಕ್ಷ ಟರ್ನ್ ಓವರ್ ಆಯಿತು. ಅವರ ಪ್ರಾಫಿಟ್ ಎಷ್ಟಾಯಿತು? 2 ಲಕ್ಷ ಆಯಿತು. ಸೊ ಪ್ರಾಫಿಟ್ ಬೇರೆ, ಪ್ರಾಫಿಟ್ ಅಥವಾ ಇನ್ಕಮ್ ಅದೇ ಬೇರೆ, ಅವರ ಟರ್ನ್ ಓವರ್ ಬೇರೆ. ಸೊ ಆ ಥರ 10 ಲ್ಯಾಕ್ ಇದು ಒಂದು ಟರ್ನ್ ಓವರ್ ಇದೆ ಅವರ ಶಾಪಿಗೆ. ಸೊ ನೆಕ್ಸ್ಟ್ ಇಯರ್ ಅವರು ಈ 10 ಲ್ಯಾಕ್ ಟರ್ನ್ ಓವರ್ ಎಲ್ಲಿ ಕಾಣಿಸುತ್ತೆ ಅಂದರೆ ನಮಗೆ ಬ್ಯಾಲೆನ್ಸ್ ಶೀಟ್ ಅಂತ ಒಂದು ರೆಡಿ ಮಾಡಬೇಕು, ಆಡಿಟರ್ಗಳು ಮಾಡ್ತಾರೆ, ಅದರಲ್ಲಿ ಗೊತ್ತಾಗುತ್ತೆ. ಈ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಥವಾ ಓವರ್ ಡ್ರಾಫ್ಟ್ ಲೋನ್ ಏನಿದೆ ಅದು ಯಾವಾಗಲೂ ಕೊಡೋದು ನಾಳೆಯಿಂದ ಅವರು ಮಾಡುವಂಥ ಬಿಸ್ನೆಸ್ಗೆ, ಆಲ್ರೆಡಿ ಮಾಡಿರುವಂಥ ಬಿಸ್ನೆಸ್ಗಲ್ಲ. ನಾನು ಹೇಳ್ದಂಗೆ 10 ಲ್ಯಾಕು ಲಾಸ್ಟ್ ಇಯರ್ ಅವರು ಮಾಡಿದ್ದಾರೆ. ಸೊ ಈ ವರ್ಷ ಅವ್ರು ಬಂದುಬಿಟ್ಟು, ಈ ವರ್ಷ ನಾನು 20 ಲ್ಯಾಕು ಬಿಸ್ನೆಸ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ, 20 ಲ್ಯಾಕ್ ಬಿಸ್ನೆಸ್ ಮಾಡೋಕ್ಕೆ ನನಗೆ ಡೇ ಟು ಡೇ ಎಕ್ಸ್ಪೆನ್ಸ್ಗೋಸ್ಕರ ನನಗಿಷ್ಟು ಅಮೌಂಟು ಬೇಕು ಅಂತ ಶಾಪ್ ಅವರು ಬ್ಯಾಂಕಿಗೆ ಕೇಳ್ತಾರೆ. ಸೊ ನೆಕ್ಸ್ಟ್ ಇಯರು ನಾನು 20 ಲ್ಯಾಕ್ ಮಾಡ್ತೀನಿ ಅಂತ ಏನು ಅಂದ್ಕೊಳ್ತೀನಿ ಅದನ್ನು ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಸೊ ಬ್ಯಾಂಕು 10 ಲ್ಯಾಕ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡುತ್ತೆ, 20 ಲ್ಯಾಕ್ ನೀವು ನೆಕ್ಸ್ಟ್ ಇಯರ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅದನ್ನು ಎಸ್ಟಿಮೇಷನಲ್ಲಿ ನೋಡುತ್ತೆ. ಈಗ ಈ ಬ್ಯಾಂಕಿಗೆ ನೀವು ಬರ್ತೀರಾ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಫೋಟೋ ಮತ್ತು ನಿಮ್ಮ ಬ್ಯಾಲೆನ್ಸ್ ಶೀಟು, ನಿಮ್ಮ ಎಸ್ಟಿಮೇಷನ್ ತೊಗೊಂಡು ಬ್ಯಾಂಕಿಗೆ ಬರ್ತೀರಾ. ಬಂದುಬಿಟ್ಟು, ಸರ್ ನೋಡಿ ನಾನು ಹೋದ ವರ್ಷ 10 ಲಕ್ಷ ಬಿಸ್ನೆಸ್ ಮಾಡಿದ್ದೀನಿ ಟರ್ನ್ ಓವರು, ಈ ಸರಿ 20 ಲಕ್ಷ ಮಾಡೋ ಪ್ಲ್ಯಾನಲ್ಲಿದ್ದೀನಿ, ನನಗೆ ಎಷ್ಟು ಲೋನ್ ಕೊಡ್ತೀರಾ ಅಂತ ಹೇಳಿದಾಗ ಬ್ಯಾಂಕು ನೆಕ್ಸ್ಟ್ ಇಯರು ನೀವೇನು ಎಸ್ಟಿಮೇಟ್ ಮಾಡಬೇಕು ಅಂತ ಇದ್ದೀರಾ ಅದರದ್ದು 20% ಅಮೌಂಟನ್ನು ನೋಡುತ್ತೆ. ಸೊ 20 ಲ್ಯಾಕ್ ಇದು 20% ಅಂದರೆ 4 ಲ್ಯಾಕ್ ಆಯಿತು. ಸೊ ಈ 4 ಲ್ಯಾಕನ್ನು ಲಿಮಿಟ್ ಅಂತ ಸೆಟ್ ಮಾಡ್ತಾರೆ. 20 ಲ್ಯಾಕ್ ಟರ್ನ್ ಓವರ್ಗೆ 4 ಲ್ಯಾಕ್ ಮಾತ್ರ ಏನಕ್ಕೆ ಅನ್ನೋದಾದರೆ, ನೀವು 20 ಲ್ಯಾಕ್ ಟರ್ನ್ ಓವರ್ ಒಂದು ವರ್ಷ ಪೂರ್ತಿ ಮಾಡೋಕ್ಕೆ ನಿಮಗೆ ಕಂಪ್ಲೀಟ್ 20 ಲ್ಯಾಕ್ ಅವಶ್ಯಕತೆ ಇಲ್ಲ. 4 ಲ್ಯಾಕಿಗೆ ನೀವು ಐಟಮ್ ತಂದು ಹಾಕ್ಬೋದು, ಅದನ್ನು 6 ಲ್ಯಾಕಿಗೆ ಸೇಲ್ ಮಾಡ್ಬೋದು, ಮತ್ತೆ ಅದೇ 4 ಲ್ಯಾಕಿಗೆ ಮತ್ತೆ ಐಟಮ್ ತರ್ಬೋದು, ಮತ್ತೆ 6 ಲ್ಯಾಕಿಗೆ ಸೇಲ್ ಮಾಡ್ಬೋದು. ಸೊ ನೀವು 2 ಸರಿ ಐಟಮನ್ನು ತರಿಸಿದ್ರೆ ಫಸ್ಟ್ 4 ಲ್ಯಾಕು, ಸೆಕೆಂಡ್ 4 ಲ್ಯಾಕು, ಸೊ ಟೋಟಲ್ 8 ಲ್ಯಾಕು. ನೀವು ಸೇಲ್ ಮಾಡಿರೋದು 6 ಮಾಡಿರ್ತೀರ 12. ಸೊ 20 ಲ್ಯಾಕ್ ಟರ್ನ್ ಓವರ್ ಅಲ್ಲೇ ಆಗೋಯ್ತು. ಸೊ 4 ಲ್ಯಾಕನ್ನು ನಿಮಗೆ ಬಂಡವಾಳವಾಗಿ ಕೊಟ್ಟರೆ ನೀವು ಅದನ್ನೇ ರೊಟೇಷನ್ ಮಾಡ್ತಾ 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 ಎಷ್ಟು ಟರ್ನ್ ಓವರ್ ಬೇಕಾದರೂ ಮಾಡ್ಬೋದು. ಸೊ ಇಂಡಿಯಾದಲ್ಲಿ ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಬೇಸಿಕ್ ಬಂಡವಾಳದ ರಿಕ್ವೈರ್ಮೆಂಟು 20% ಅಂತ ಒಂದು ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಷನ್ ಅಷ್ಟೇ. ಸೊ ಅದನ್ನು ಬ್ಯಾಂಕ್ಗಳು ಸೆಲೆಕ್ಟ್ ಮಾಡ್ತವೆ. ಇದೂ ಬ್ಯಾಂಕ್ ಟು ಬ್ಯಾಂಕ್ ಡಿಫ್ರೆಂಟ್ ಆಗ್ಬೋದು. ಒಂದು ಬ್ಯಾಂಕು 20% ಕೊಡ್ಬೋದು, ಒಂದು ಬ್ಯಾಂಕು 25% ಕೊಡ್ಬೋದು, ಕೆಲವು ಬ್ಯಾಂಕ್ 30% ಕೊಡ್ಬೋದು. ಇದು ಡಿಪೆಂಡ್ಸ್. ಬಟ್ ಜನರಲಿ ಎಲ್ಲ ಬ್ಯಾಂಕು ನಾನು ಗಮನಿಸ್ದಂಗೆ 20% ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ತಾರೆ. ಮತ್ತು ಟ್ರಾನ್ಸಾಕ್ಷನ್, ಇವಾಗ EMI ಲೋನ್ ಅನ್ನೋದಾದರೆ ಎವ್ರಿ ಮಂತ್ EMIನ ನೀವು ಪೇ ಮಾಡಿಬಿಡ್ತೀರ. 60 EMI ಕೊಟ್ಟಿರ್ತಾರೆ, 60 EMI ಲೋನ್ ಕ್ಲೋಸ್ ಆಗುತ್ತೆ. OD ಯಾವಾಗ ಕ್ಲೋಸ್ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಹೆಂಗೆ ಅದನ್ನು ಪೇ ಮಾಡೋದು? ಇವಾಗ 4 ಲ್ಯಾಕು ನಿಮಗೆ ಬ್ಯಾಂಕು ಲೋನನ್ನು ಕೊಡ್ತು, ಹಾರ್ಡ್ವೇರ್ ಶಾಪ್ ಇಟ್ಟಿದ್ದೀರಾ, 4 ಲ್ಯಾಕ್ ಲೋನನ್ನು ಕೊಟ್ಟಿದೆ.
ನೀವು ಅದನ್ನು RTGS ಮುಖಾಂತರ ನೆಫ್ಟ್ ಮುಖಾಂತರ ಏನು ಮಾಡ್ತೀರಾ, ನಿಮಗೆ ಹಾರ್ಡ್ವೇರ್ ಶಾಪಿಗೆ ಐಟಮ್ ಕೊಡುವಂಥವರಿಗೆ ಕಳಿಸಿರ್ತೀರ, ಅವರು ನಿಮಗೆ ಐಟಮನ್ನು ತಂದುಕೊಟ್ರು. ಸೊ ಬ್ಯಾಂಕಿಂದ ನೀವು QR ಕೋಡ್ ಆಗ್ಬೋದು, ಸ್ಕ್ಯಾನರ್ಗಳಾಗ್ಬೋದು, ಈ ಥರ ಮೆಷಿನನ್ನು ಈ ಓಡಿಗೆ ಲಿಂಕ್ ಮಾಡಿಬಿಟ್ಟು ನಿಮ್ಮ ಶಾಪಿಗೆ ಕೊಟ್ಟಿರ್ತಾರೆ. ಸೊ ಕಸ್ಟಮರು ನಿಮ್ಮ ಹತ್ರ ಐಟಮ್ ತೊಗೊಂಡು ಈ ಸ್ಕ್ಯಾನ್ ಮಾಡಿದಾಗ ಅದು ಡೈರೆಕ್ಟಾಗಿ ಓಡಿ ಅಕೌಂಟ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲ ಕಸ್ಟಮರ್ ಕ್ಯಾಶ್ ಕೊಟ್ಟರು ಅಂತ ಹೇಳಿದ್ರು ನೀವು ರೆಗ್ಯುಲರ್ ಆಗಿ ಎವ್ರಿ ಡೇ ಅಥವಾ 2 ದಿನ 3 ದಿನ ಬಿಟ್ಟು ನಿಮ್ಮ ಓಡಿ ಅಕೌಂಟಿಗೆ ಅಮೌಂಟನ್ನು ತೊಗೊಂಡೋಗಿ ಹಾಕ್ತೀರಾ. ಸೊ ಅದೂ ಡೆಪಾಸಿಟ್ ಆಗುತ್ತೆ. ಮತ್ತು ನಿಮಗೇನಾದರೂ ಬೇರೆ ಕಡೆಯಿಂದ ಆರ್ಡ್ರ್ ಬಂತು, ಈ 1 ಲಕ್ಷ 2 ಲಕ್ಷ ಯಾವುದಾದ್ರೂ ಕನ್ಸ್ಟ್ರಕ್ಷನ್ನು ಶಾಪ್ ಒಳ್ಳೆ ಕನ್ಸ್ಟ್ರಕ್ಷನ್ ಅವರು ನಿಮ್ಗೆ ಆರ್ಡ್ರ್ ಮಾಡಿದರು. ಸೊ ಅದಕ್ಕೆ ನೀವು ಅಮೌಂಟನ್ನು ಅವರಿಗೆ ಐಟಮನ್ನು ಕಳಿಸ್ಕೊಟ್ಟಿದ್ದೀರಾ, ಅವರು ನಿಮ್ಗೆ RTGS ಕೊಟ್ಟರು. ಆಗ ನಿಮ್ಮದು ಓಡಿ ಅಕೌಂಟ್ ಏನಿದೆ, ವರ್ಕಿಂಗ್ ಕ್ಯಾಪಿಟಲ್ ಅಕೌಂಟ್ ಏನಿದೆ, ಅಕೌಂಟು IFSC ಕೋಡನ್ನು ನೀವು ಕೊಟ್ಟರೆ ಅವ್ರು ಕಳಿಸೋ ಅಮೌಂಟು ಅದಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಸೊ ನಿಮ್ಮ ಯಾವುದೇ ಟ್ರಾನ್ಸಾಕ್ಷನನ್ನು ಓಡಿ ಅಕೌಂಟಿಗೆ ಬರೋ ಥರ ಮಾಡ್ಬೋದು. ಈಗ 4 ಲ್ಯಾಕ್ ಲೋನ್ ತೊಗೊಂಡಿದ್ದೀರಾ, 4 ಲ್ಯಾಕಿಗೆ ನೀವು ಶಾಪಲ್ಲಿ ಮಾಡೋ ಬಿಸ್ನೆಸ್ಸಿಂದ 150,000 1 ಮಂತಿಗೆ ವಾಪಸ್ ಬಂದಿದೆ. ನೀವು ಬಲ್ಕ್ ಆರ್ಡರ್ ತೊಗೊಂಡಿರೋ ಯಾರಿಗೋ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ರಿ, ಅವರು ನಿಮ್ಗೆ RTGS ಮಾಡಿದರು, ಅದೊಂದು 2 ಲ್ಯಾಕ್ ಬಂದಿದೆ ಅಂತ ಇಟ್ಕೊಳ್ಳಿ. ಸೊ ಮಂತ್ ಎಂಡಲ್ಲಿ 2.5 ಲ್ಯಾಕು ನಿಮ್ಮ ಅಕೌಂಟಲ್ಲಿ ಅಕ್ಯುಮುಲೇಟ್ ಆಗಿದೆ. ಇನ್ನು ಉಳಿದಿರೋ 1.5 ಲ್ಯಾಕು ಗ್ಯಾಪ್ ಇದೆ. ಸೊ 1.5 ಲ್ಯಾಕ್ ನೀವು ಏನು ಯೂಸ್ ಮಾಡಿರ್ತೀರ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. 2.5 ಲ್ಯಾಕನ್ನು ನೀವು ಮತ್ತೇನು ಯೂಸ್ ಮಾಡ್ಬೋದು. ನಿಮ್ಮ ಅಕೌಂಟ್ ಓಡಿ ಅಕೌಂಟ್ ಹೇಗೆ ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ, ನಂಬರ್ ಆಫ್ ಟೈಮ್ಸ್ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಬಂದು ಬ್ಯಾಲೆನ್ಸ್ ಇದೆ ಅಂದರೆ ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು. ಮತ್ತು ನಿಮ್ಮ ಬಿಸ್ನೆಸ್ಸಿಂದ ಅಮೌಂಟ್ ಬರ್ತಿದೆ ಅಂದರೆ ವಾಪಸ್ ಅದಕ್ಕೆ ಹಾಕ್ಬೋದು. ಎಷ್ಟು ಯೂಸ್ ಮಾಡಿದ್ದೀರಾ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟನ್ನು ತಗೊಳ್ಳುತ್ತೆ ಬ್ಯಾಂಕು. ನೆಕ್ಸ್ಟು ನಿಮ್ಮ ಪ್ರಾಡಕ್ಟ್ ಸೈಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟಾಕ್ ಸ್ಟೇಟ್ಮೆಂಟನ್ನು ನೀವು ಬ್ಯಾಂಕಿಗೆ ಕೊಡಬೇಕು. ನಿಮ್ಮದು ಹಾರ್ಡ್ವೇರ್ ಶಾಪು ಆ ಥರ ಏನಾದರೂ ರೆಗ್ಯುಲರ್ಲಿ ಶಾಪು ಎವ್ರಿ ಡೇ ನಿಮ್ಮದು ಬಿಸ್ನೆಸ್ ಆಗ್ತಿದೆ ಅಂದರೆ ನಾರ್ಮಲಿ ಮಂತ್ಲಿ ಸ್ಟೇಟ್ಮೆಂಟನ್ನು ಕೊಡಬೇಕು. ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ, ಏನಿದೆ ಅನ್ನೋದನ್ನು ಕೊಡಬೇಕು. ಇಲ್ಲ ನಿಮ್ಮದು ಕಾಫಿ ಪೌಡರ್ ಮೇಕಿಂಗ್ ಆ ಥರದ್ದು ತೊಗೊಂಡಿದ್ದೀರ ಅಂದರೆ ಕಾಫಿ ಪೌಡರ್ ಒಂದು ಸರಿ ಪೌಡ್ರಾಗಿ ಪ್ಯಾಕ್ ಆಗಿ ಶಾಪಿಗೆ ಹೋಗಿ ಕಂಪ್ಲೀಟ್ ಖಾಲಿಯಾಗಿ ಮತ್ತೆ ನೀವು 2ನೇ ಸರಿ ಪೌಡ್ರ್ ಮಾಡೋಕ್ಕೆ ಶುರು ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, 3 ಮಂತ್ಸ್ಗೆ ನೀವು ಅದನ್ನು ಒಂದೊಂದು ಸರಿ ಮಾಡ್ತೀರಾ ಅನ್ನೋದಾದರೆ 3 ಮಂತ್ಸ್ ಸ್ಟಾಕ್ ಸ್ಟೇಟ್ಮೆಂಟನ್ನು ಬ್ಯಾಂಕಿಗೆ ಕೊಡಬೇಕಾಗತ್ತೆ. ರಿನ್ಯೂವಲ್ ಹೆಂಗಪ್ಪ ಅಂದರೆ ಎವ್ರಿ ಇಯರ್ ನೀವು ಓಡಿಯನ್ನು ರಿನ್ಯೂವಲ್ ಮಾಡಬೇಕು. ಏನಕ್ಕೆ ರಿನ್ಯೂವಲ್ ಮಾಡಬೇಕು? ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ನೆಕ್ಸ್ಟ್ ಇಯರು ನಾನು 20 ಲಕ್ಷ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಎಸ್ಟಿಮೇಷನ್ ಕೊಟ್ಬಿಟ್ಟು ಲೋನನ್ನು ತೊಗೊಂಡಿದ್ರಿ. ಸೊ ಬ್ಯಾಂಕಿಗೆ ನೀವು ನೆಕ್ಸ್ಟ್ ಇಯರ್ ಬಿಸ್ನೆಸ್ ಮಾಡಿರೋದು ಎಷ್ಟು ಮಾಡಿದ್ದೀರಾ ಅಂತ ಬ್ಯಾಲೆನ್ಸ್ ಶೀಟನ್ನು ನೀವು ತಂದು ಕೊಟ್ಟಾಗ 20 ಲ್ಯಾಕ್ ಮಾಡಿದಾರಾ, 20 ಲ್ಯಾಕಿಗಿಂತ ಜಾಸ್ತಿ ಬಿಸ್ನೆಸ್ ಮಾಡಿದಾರಾ ಅಂತ ನೋಡುತ್ತೆ ಒಂದು. ಎರಡನೇದು ಅದರ ನೆಕ್ಸ್ಟ್ ಇಯರು ನೀವು ಎಸ್ಟಿಮೇಷನ್ ಏನು ತೋರಿಸ್ತೀರಾ ಅದರ ಬೇಸಿಸಲ್ಲಿ ಲೋನ್ ಡಿಸೈಡ್ ಮಾಡಬೇಕು ಬ್ಯಾಂಕು. ಈಗ ಈ ಸರಿ 10 ಲ್ಯಾಕ್ ಮಾಡಿದ್ರಿ, ನೆಕ್ಸ್ಟು 20 ಲ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರಿ, ಬ್ಯಾಂಕು 20% ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು 4 ಲ್ಯಾಕ್ ಕೊಡ್ತು. ಸೊ ಈಗ ಲೋನ್ ತೊಗೊಂಡ್ರಿ, ರಿಪೇಮೆಂಟ್ ಮಾಡಿದ್ರಿ, ಟ್ರಾನ್ಸಾಕ್ಷನ್ ಎಲ್ಲನೂ ಮಾಡಿದ್ದೀರಾ, ಸ್ಟಾಕ್ ಸ್ಟೇಟ್ಮೆಂಟು ಕೊಟ್ಟಿದ್ದೀರಾ. ನೆಕ್ಸ್ಟ್ ಇಯರ್ ಆಯಿತು, 1 ಇಯರ್ ಆಯಿತು, ರಿನ್ಯೂವಲಿಗೆ ಬಂದಿದ್ದೀರಾ. ರಿನ್ಯೂವಲಿಗೆ ಬಂದುಬಿಟ್ಟು ರಿನ್ಯೂವಲಲ್ಲಿ ತೋರಿಸುವಾಗ ಈ ವರ್ಷ ನಾನು 25 ಲ್ಯಾಕ್ ಲೋನ್ ಟ್ರಾನ್ಸಾಕ್ಷನನ್ನು ಮಾಡಿದ್ದೀನಿ. ಸೊ ನೀವೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಕೌಂಟಲ್ಲಿ ಇರುತ್ತೆ, ಆಡಿಟ್ರು ಅದ್ರ ಬೇಸಿಸಲ್ಲಿ ನಿಮಗೆ ರಿಪೋರ್ಟ್ ಮಾಡಿ ಕೊಡ್ತಾರೆ. ನಿಮ್ಮ ಟ್ರಾನ್ಸಾಕ್ಷನ್ ಎಲ್ಲ ಕರೆಕ್ಟ್ ಇದ್ದರೆ 25 ಲ್ಯಾಕ್ ಮಾಡಿದ್ದೀರಾ ಅಂತ ನೀವು ತೋರಿಸ್ತೀರಾ. ಈಗ ನೆಕ್ಸ್ಟು ಪ್ರೊಜೆಕ್ಷನ್ ಎಷ್ಟಕ್ಕೆ ಮಾಡ್ತೀರಾ? 30 ಲ್ಯಾಕು ಪ್ರೊಜೆಕ್ಷನ್ ಕೊಡ್ತೀರಾ ಬ್ಯಾಂಕಿಗೆ. ಈ ವರ್ಷ ನಾನು ಹೇಳಿದ್ದೆ 20 ಲಕ್ಷ ಅಂತ ಹೇಳಿದ್ದೆ, ಬಟ್ 25 ಮಾಡಿದ್ದೀನಿ, ನೆಕ್ಸ್ಟ್ ವರ್ಷ ನಾನು 30 ಮಾಡ್ತೀನಿ ಅಂತ. ಆಗ ಇದ್ರದ್ದು 20%ಅನ್ನು ತೊಗೊಳುತ್ತೆ. ಸೊ 20% ಎಷ್ಟಾಯಿತು? 6 ಲ್ಯಾಕು. ಆಲ್ರೆಡಿ ನಿಮಗೆ 4 ಲ್ಯಾಕ್ ಲಿಮಿಟ್ ಇತ್ತು, ಇವಾಗ ನೀವು 6 ಲ್ಯಾಕಿಗೆ ಎಲಿಜಿಬಲ್ ಆಗಿದ್ದೀರಾ. ಸೊ ಬ್ಯಾಂಕ್ ಏನು ಮಾಡುತ್ತೆ, ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಲಿಮಿಟನ್ನು 6 ಲ್ಯಾಕ್ ಅಂತ ಮಾಡುತ್ತೆ. ನೀವು ಲಾಸ್ಟ್ ಇಯರ್ ಪೂರ್ತಿ 4 ಲ್ಯಾಕ್ ತನಕ ಅಮೌಂಟನ್ನು ತೊಗೊಳ್ಳೋದು, 4 ಲ್ಯಾಕ್ ತನಕ ರಿಟರ್ನ್ ಮಾಡೋದು ಮಾಡ್ತಾಯಿದ್ರಿ, ಇವಾಗ 6 ಲ್ಯಾಕ್ ತನಕ ಮಾಡ್ಬೋದು. ರಿನ್ಯೂವಲ್ ಯಾಕೆ ಆನ್ ಟೈಮಲ್ಲಿ ಮಾಡಬೇಕು ಅಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಕರೆಕ್ಟ್ ಇದ್ದು ಶಾಪ್ದು ಬಿಸ್ನೆಸ್ ಕರೆಕ್ಟ್ ಇದ್ದರೆ ಲಿಮಿಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಲಿಮಿಟ್ ಎಲ್ಲಿ ತನಕ ಜಾಸ್ತಿ ಆಗ್ಬೋದು? ಅದಕ್ಕೇನೂ ಲಿಮಿಟ್ ಇಲ್ಲ. ನಿಮ್ಗೆ ಎಷ್ಟು ಬಿಸ್ನೆಸ್ ಚೆನ್ನಾಗಿ ಮಾಡಿದ್ದೀರಾ ಅಷ್ಟು ಪ್ರಪೋರ್ಷನಲ್ಲಿ ನೀವು ಲೋನನ್ನು ಅಪ್ಲೈ ಮಾಡ್ಬೋದು, ಬ್ಯಾಂಕ್ ಸ್ಯಾಂಕ್ಷನ್ ಮಾಡೋಕ್ಕೆ ರೆಡಿ ಇರುತ್ತೆ.
ಸೊ ಎಲ್ಲಿವರೆಗೂ ಬ್ಯಾಂಕು ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಿರುತ್ತೋ ಲಿಮಿಟ್ ಇನ್ಕ್ರೀಸ್‌ಗೆ ಕನ್ಸಿಡರ್ ಮಾಡೇ ಮಾಡುತ್ತೆ. ಸೊ ಅದಕ್ಕೆ ನೀವು ರಿನಿವಲ್ ಮಾಡೋದನ್ನು ಎವ್ರಿ ಇಯರ್ ಮಿಸ್ ಮಾಡಬೇಡಿ. ಜಸ್ಟ್ ಬ್ಯಾಂಕ್‌ದು ಒಂದು ಪ್ರೊಸೀಜರು ನಾವು ಮಾಡಬೇಕು ಅನ್ನೋದು ಮಾತ್ರ ಅಲ್ಲ, ಅದರಿಂದ ನಿಮಗೇನು ಅಡ್ವಾಂಟೇಜ್ ಇದೆ ಅನ್ನೋದನ್ನು ತಿಳ್ಕೋಬೇಕು. ನೆಕ್ಸ್ಟು ಇನ್ಶೂರೆನ್ಸ್ ಅಂತ ಲೋನಿಗೆ ಕಾನ್ಸೆಪ್ಟ್ ಇದೆ. ಟರ್ಮ್ ಲೋನಿಗೆ ನೀವು ಏನು ಮೆಷಿನನ್ನು ತೊಗೊಂಡಿದ್ದೀರಾ ಅಥವಾ ಏನು ವೆಹಿಕಲನ್ನು ತೊಗೊಂಡಿದ್ದೀರಾ, ಕಾಫಿ ಮೆಷಿನ್ ತೊಗೊಂಡಿದ್ದೀರಾ, ಅದ್ರ ಮೇಲೆ ಇನ್ಶೂರೆನ್ಸ್ ಮಾಡಬೇಕು. ಇನ್ ಕೇಸ್ ಮಿಷಿನ್ ಡ್ಯಾಮೇಜ್ ಆಗ್ತಿದೆ, ಮಿಷಿನ್ ಫೈರ್ ಆಯಿತು, ಮಿಷಿನ್ ಬೆಂದೋಗ್ಬಿಡ್ತು, ಈ ಟೈಮಲ್ಲಿ ಇನ್ಶೂರೆನ್ಸ್ ಅಮೌಂಟು ನಿಮಗೆ ಬರುತ್ತೆ. ಇನ್ನೊಂದು ವೆಹಿಕಲ್ ತಗೊಳ್ತಿದ್ರೆ ವೆಹಿಕಲ್ ಇನ್ಶೂರೆನ್ಸ್ ಮಾಡಬೇಕು ನಾರ್ಮಲಿ. ಕನ್ಸ್ಟ್ರಕ್ಷನ್ ಮಾಡೋದಿದ್ರೆ ಬಿಲ್ಡಿಂಗಿಗೆ ಅರ್ಥಕ್ವೇಕು, ಫೈರು ಈ ಥರ ಇನ್ಶೂರೆನ್ಸನ್ನು ಮಾಡ್ತಾರೆ. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ಗೆ ಇನ್ಶೂರೆನ್ಸ್ ಮಾಡಿಸೋದಾದರೆ ಸ್ಟಾಕ್ ಅಂತ, ನೀವು ಸ್ಟಾಕ್ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾನು ಮೊದಲೇ ಹೇಳಿದ್ದೆ. ಏನು ಸ್ಟಾಕ್ ಸ್ಟೇಟ್ಮೆಂಟ್ ಕೊಡ್ತೀರಾ, ಆ ಸ್ಟಾಕ್ ಸ್ಟೇಟ್ಮೆಂಟ್ ಬೇಸಿಸಲ್ಲಿ ಅಲ್ಲಿರುವಂಥ ಎಲ್ಲ ಸ್ಟಾಕ್ಸಿಗೂ ಬ್ಯಾಂಕು ಇನ್ಶೂರೆನ್ಸ್ ಮಾಡಿಸುತ್ತೆ. ಬ್ಯಾಂಕೇ ಮಾಡಿಸ್ಬೇಕು ಅಂತ ಇಲ್ಲ, ಕಸ್ಟಮರೂ ಮಾಡ್ಕೊಳ್ಬೋದು. ಬಟ್ ನಾರ್ಮಲಿ ಬ್ಯಾಂಕ್ ಆ ಜವಾಬ್ದಾರಿನ ತೊಗೊಂಡು ಬ್ಯಾಂಕಿಂದ ಮಾಡ್ತಾರೆ. ಈಗ ಶಾಪಲ್ಲಿ ಫೈರ್ ಆಯಿತು, ಈ ಸ್ಟಾಕ್ ಏನೆಲ್ಲ ಇತ್ತು, ನೀವು ಸ್ಟಾಕ್ ಸ್ಟೇಟ್ಮೆಂಟ್ ಏನು ಸಬ್ಮಿಟ್ ಮಾಡಿದ್ರಿ, ಎಷ್ಟು ಇನ್ಶೂರೆನ್ಸ್ ಮಾಡಿತ್ತು ಬ್ಯಾಂಕು, ಅದರ ಬೇಸಿಸಲ್ಲಿ ನಿಮಗೆ ಇನ್ಶೂರೆನ್ಸ್ ಅಮೌಂಟು ಬರುತ್ತೆ. ಈ ಟರ್ಮ್ ಲೋನ್ ಕೇಸಲ್ಲಿ ನಿಮಗೆ ಮೆಷಿನರಿ ವ್ಯಾಲ್ಯೂ ಏನಿದೆ, ಮೆಷಿನರಿ ನೀವು ಎಷ್ಟಕ್ಕೆ ಬಿಲ್ ಮಾಡಿ ತೊಗೊಂಡಿದ್ರಿ ಅದಕ್ಕಿಂತ ಮೇಲೆ ಇನ್ಶೂರೆನ್ಸ್ ಮಾಡೋಕ್ಕಾಗಲ್ಲ, ಅಷ್ಟೇ ಅಮೌಂಟಿಗೆ ಮಾಡಬೇಕು. ವೆಹಿಕಲ್ಗೂ ಅಷ್ಟೇ, ವೆಹಿಕಲ್ ವ್ಯಾಲ್ಯೂ ಏನಿದೆ ಅದಕ್ಕೆ ಇನ್ಶೂರೆನ್ಸ್ ಮಾಡ್ತಾರೆ. ಸ್ಟಾಕಲ್ಲಿ ನಿಮಗೆ ಎಷ್ಟು ಸ್ಟಾಕ್ ಇದೆ, 4 ಲ್ಯಾಕು ಲೋನ್ ತೊಗೊಂಡಿದ್ದೀರಾ, 4 ಲ್ಯಾಕ್ ಲೋನಿಗೆ ಮಿನಿಮಮ್ಮು ಬ್ಯಾಂಕಿಗೆ 6 ಲ್ಯಾಕ್ ಅಷ್ಟು ಸ್ಟಾಕ್ ಇರಬೇಕು ನಿಮ್ಮ ಶಾಪಲ್ಲಿ. ಅದೇ ಮಾರ್ಜಿನ್, ಉಳಿದಿರೋ 2 ಲಕ್ಷ ಎಕ್ಸ್ಟ್ರಾ ಏನಿದೆ ಅದು ಮಾರ್ಜಿನ್ ಅಮೌಂಟ್ ಅಂತ ನಾವು ಅಂದ್ಕೊಳ್ತೀವಿ. ಸೊ 6 ಲ್ಯಾಕ್ ಇರಬೇಕು. ಆದರೆ ನಿಮ್ಮ ಶಾಪಲ್ಲಿ ಇವತ್ತಿನ ಡೇಟಲ್ಲಿ 10 ಲ್ಯಾಕು ಸ್ಟಾಕ್ ಇದೆ. 10 ಲ್ಯಾಕಿಗೂ ಇನ್ಶೂರೆನ್ಸ್ ಮಾಡ್ಬೋದಾ? ಒಂದು ವೇಳೆ ಫೈರ್ ಏನಾದರೂ ಆಯಿತು ಅಂದರೆ 6 ಲ್ಯಾಕ್ ಅಷ್ಟು ಸ್ಟಾಕ್ ಮಾತ್ರ ಉರಿದೋಗ್ಬಿಟ್ಟು ಉಳಿದಿರೋದು ಉಳ್ಕೊಳ್ಳಲ್ಲ, ಅದೂ ಸೇರಾಗುತ್ತೆ. ಸೊ ನೀವು 10 ಲ್ಯಾಕಿಗೂ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದರೆ 10 ಲ್ಯಾಕಿಗೂ ಮಾಡ್ಬೋದು. ನಾರ್ಮಲಿ ಲೋನ್ ಅಮೌಂಟ್ ಏನಿದೆ ಅದಕ್ಕಿಂತ ಒಂದು 2-3 ಲ್ಯಾಕ್ಸ್ ಆದರೂ ಜಾಸ್ತಿ ಮಾಡೋಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಏನಕ್ಕಂದರೆ ಇನ್ಶೂರೆನ್ಸ್ ಆಗಿ ನಿಮಗೆ ಈಗ 6 ಲ್ಯಾಕಿಗೆ ಇನ್ಶೂರೆನ್ಸ್, 4 ಲ್ಯಾಕು ಲೋನ್ ಇದೆ ನಿಮ್ಮದು, 6 ಲ್ಯಾಕಿಗೆ ಇನ್ಶೂರೆನ್ಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ 6 ಲ್ಯಾಕ್ ಬರುತ್ತೆ. 4 ಲ್ಯಾಕು ಲೋನ್ ಕ್ಲೋಸ್ ಮಾಡಬೇಕು ಫಸ್ಟು. ಇನ್ಶೂರೆನ್ಸ್ ಅಮೌಂಟ್ ಬಂದ ಮೇಲೆ ಲೋನು ಜೀವಂತವಾಗಿರೋಂಗಿಲ್ಲ. ಸೊ ಲೋನ್ ಕ್ಲೋಸ್ ಮಾಡಬೇಕು. ಉಳಿದಿರೋ 2 ಲ್ಯಾಕ್ ಏನಿದೆ ಇದನ್ನು ಇಟ್ಕೊಂಡು ಮತ್ತೆ ನೀವು ಶಾಪನ್ನು ಸೆಟ್ ಮಾಡ್ಬೋದು. ಸೊ ಎಕ್ಸ್ಟ್ರಾ ಇನ್ಶೂರೆನ್ಸ್ ಮಾಡಿದಷ್ಟು ಒಳ್ಳೆಯದು. ಇನ್ಶೂರೆನ್ಸ್ ರಿನ್ಯೂವಲ್, ನಾರ್ಮಲಿ ಇಯರ್ಲಿ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಬೇಕು. ಇದೂ ಜನರಲಿ ಬ್ಯಾಂಕ್ಗಳೇ ಮಾಡ್ತಾ ಇರ್ತವೆ. ನಿಮಗೆ ಅದು ನೆಕ್ಸ್ಟ್ ಇಯರ್ ಸ್ಟಾಕ್ ಜಾಸ್ತಿ ಆಯಿತು, ಇದೇನಾದರೂ ಆಯಿತು ಅಂತ ನಿಮ್ಮ ಕಡೆಯಿಂದ ಮಾಡೋದಾದ್ರೂ ಮಾಡ್ಬೋದು. ನೆಕ್ಸ್ಟು ಸೆಕ್ಯೂರಿಟಿ. ಸೆಕ್ಯೂರಿಟಿ ಅಂದ್ರೇನು, ಶೂರಿಟಿ ಅಂದ್ರೇನು, ಇದು ತುಂಬ ಇಂಪಾರ್ಟೆಂಟು. ಲೋನ್ ತಗೊಳ್ಳೋ, ಬಿಸ್ನೆಸ್ ಲೋನ್ ಮಾಡೋರಿಗೆ ತುಂಬ ಇದರಲ್ಲಿ ಡೌಟ್ಸ್ ಇದೆ. ನಂಗೆ ಸೆಕ್ಯೂರಿಟಿ, ನಂಗೆ ಕೊಡೋಕ್ಕೆ ಏನೂ ಸೆಕ್ಯೂರಿಟಿ ಇಲ್ಲ, ಬಟ್ ನಂದು ಶಾಪಲ್ಲಿ ಬಾಡಿಗೆ ಶಾಪಲ್ಲಿ ಬಿಸ್ನೆಸ್ ಮಾಡ್ತಾರೆ, ನಂಗೆ ಲೋನ್ ಸಿಗಲ್ವಾ? ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲಿವರೆಗೂ ಸಿಗುತ್ತೆ, ಏನು ಸಿಗುತ್ತೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೆಕ್ಯೂರಿಟಿ, ನೀವು ಲೋನ್ ಕೊಟ್ಟಿರೋ ಅಮೌಂಟಿಂದ ಏನನ್ನು ತೊಗೊಂಡಿರ್ತೀರ ಅದನ್ನು ಪ್ರೈಮ್ ಸೆಕ್ಯೂರಿಟಿ ಅಂತೀವಿ. ಅದು ಒಂದು ಎಕ್ಸಾಂಪಲ್, ಆಟೋ ಲೋನ್ ಮಾಡಿದ್ದೀರಾ, ನೀವು ಲೋನ್ ಅಮೌಂಟಲ್ಲಿ ಡೈರೆಕ್ಟು ಆಟೋನ ಪರ್ಚೇಸ್ ಮಾಡಿದ್ದೀರಾ, ಅದು ಪ್ರೈಮ್ ಸೆಕ್ಯೂರಿಟಿ. ಅಥವಾ ಒಂದು ಹಾರ್ಡ್ವೇರ್ ಶಾಪಿಗೆ ಓಡಿ ತೊಗೊಂಡಿದ್ದೀರಾ, ಲೋನ್ ಅಮೌಂಟಲ್ಲಿ ನಿಮ್ಮ ಹಾರ್ಡ್ವೇರ್ ಶಾಪಿಗೆ ಸ್ಟಾಕ್ಸ್ ಹಾಕಿದ್ದೀರಾ, ಐಟಮ್ಸ್ ಏನಿದೆ ಎಲ್ಲನೂ ಹಾಕಿದ್ದೀರಾ. ಸೊ ಐಟಮ್ ಏನಿದೆ ಅದನ್ನು ಪ್ರೈಮ್ ಸೆಕ್ಯೂರಿಟಿ ಅಂತ ಕರಿತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂದರೆ ಈ ಏನು ಐಟಮ್ ತೊಗೊಂಡಿದ್ದೀರಾ ಇದನ್ನಲ್ಲದೆ ಉಳಿದಿರೋದೇನಾದರೂ ನೀವು ಕೊಟ್ಟರೆ, ಆ ಶಾಪ್ ಬಿಲ್ಡಿಂಗ್ ನೀವು ನೀವೇ ಓನರು, ಆ ಬಿಲ್ಡಿಂಗನ್ನೇ ಸೇರಿಬಿಟ್ಟು ಬ್ಯಾಂಕಿಗೆ ಕೊಟ್ಟಿದ್ದೀರಾ, ಅದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಆಗುತ್ತೆ. ಅಥವಾ ನಿಮ್ದು ಇನ್ನೊಂದು ಸೈಟ್ ಎಲ್ಲಾದರೂ ಇದೆ, ಅದನ್ನು ನಿಮ್ಮ ಹೆಸರಲ್ಲಿರೋ ಸೈಟು ಅಥವಾ ನಿಮ್ಮ ಫ್ಯಾಮಿಲಿಲಿರೋ ಹೆಸರಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿದ್ರೂ ಕೊಡ್ಬೋದು, ನಿಮ್ಮ ಹೆಸರಲ್ಲೇ ಇರಬೇಕು ಅಂತಿಲ್ಲ. ಇದನ್ನು ನೀವು ಸೆಕ್ಯೂರಿಟಿಯಾಗಿ ಕೊಟ್ಟಿದ್ದೀರಾ, ಇದನ್ನು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ಕರಿತೀವಿ. ಎಷ್ಟರವರೆಗೆ ಸೆಕ್ಯೂರಿಟಿ ಬೇಕು, ಎಷ್ಟರವರೆಗೆ ಸೆಕ್ಯೂರಿಟಿ ಬೇಡ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬಿಸ್ನೆಸ್ ಲೋನಲ್ಲಿ ಮೇಯ್ನಾಗಿ ಮುದ್ರಾ ಲೋನ್ ಬಗ್ಗೆ ನೀವು ತುಂಬ ಕೇಳಿರ್ತೀರ. ಬಟ್ ಮುದ್ರಾ ಲೋನ್ ಹೇಗೆ ತಗೊಳ್ಳೋದು, ಬ್ಯಾಂಕಿಂದ ಯಾರು ತಗೊಳ್ಳೋದು ಅಂತ ಕ್ಲಾರಿಟಿ ಇಲ್ಲದೆ ಇರಬಹುದು, ಗೊಂದಲಗಳಿರ್ಬೋದು. ಅದೇನು ಅಂತ ನೋಡೋಣ. ಮುದ್ರಾ ಲೋನಲ್ಲಿ ಮೇಯ್ನಾಗಿ 3 ಟೈಪ್ ಇದೆ. ಇವಾಗ ಇದು ಒಂದು ಟೈಪನ್ನು ಆ್ಯಡ್ ಮಾಡಿದ್ದಾರೆ, ಬಟ್ ಇದರಲ್ಲಿ ಒಂದು ಚೆಕ್ ಇದೆ. ಮುದ್ರಾ ಲೋನು ಶಿಶು ಲೋನ್
50,000 ತನಕ ನೀವು ಲೋನನ್ನು ತೊಗೊಳ್ಬೋದು. ಬಿಸ್ನೆಸ್ ಪರ್ಪಸ್ಸಿಗೆ ಎಷ್ಟೇ ಸಣ್ಣ ಶಾಪ್ ಆಗಲಿ, ಏನೇ ಆಗಲಿ, ಸಣ್ಣ ವೆಹಿಕಲ್ ಆಗಲಿ, ನೀವು ಏನೇ ತೊಗೊಳ್ತೀರಾ 50,000 ಒಳಗಡೆ ಬರ್ತಿದೆ ಅಂದರೆ ಅದು ಶಿಶು ಲೋನ್. 50,000ದಿಂದ 5,00,000ವರೆಗೂ ನೀವು ಬರುತ್ತೆ ಅಂದರೆ ಅದು ಕಿಶೋರ್. 5,00,000ದಿಂದ 10,00,000ವರೆಗೆ ಬರುತ್ತೆ ಅಂದರೆ ಅದು ತರುಣ್. ನೀವು ಒಂದು ಸರಿ ತರುಣ್ ಲೋನನ್ನು ತಗೊಂಡು 10,00,000ವರೆಗೆ ಎಷ್ಟಾದರೂ ಅಮೌಂಟನ್ನು ತಗೊಂಡು ಅದನ್ನು ಕ್ಲೋಸ್ ಮಾಡಿದರೆ ನೆಕ್ಸ್ಟು ನಿಮಗೆ 10,00,000ದಿಂದ 20,00,000 ತನಕ ಲೋನ್ ಸಿಗುತ್ತೆ. ಅದು ತರುಣ್ ಪ್ಲಸ್. ಈ ಮೂರನ್ನು ನಾನು ಮೇಯ್ನ್ ಅಂತ ಹೇಳಿದೆ. ಇದು ಹೊಸ್ದಾಗಿ ಆ್ಯಡ್ ಆಗಿದೆ ಅಂತ ಹೇಳಿದೆ. ಅದು ಇದೇ ಕಾರಣಕ್ಕೆ. ನೀವು ತರುಣ್ ಪ್ಲಸ್ಸನ್ನು ತಗೊಂಡು 20,00,000 ತಗೋಬೇಕು ಅನ್ನೋದಾದರೆ 5,00,000ದಿಂದ 10,00,000 ತನಕ ಇರೋ ತರುಣನ್ನು ತಗೊಂಡು ಕ್ಲೋಸ್ ಮಾಡಿರಬೇಕು. ಡೈರೆಕ್ಟಾಗಿ ನೀವು ತೊಗೋಬೇಕು, ನಾನು ಯಾವುದೇ ಲೋನ್ ತೊಗೊಂಡಿಲ್ಲ ಮುದ್ರದಲ್ಲಿ, ಇವತ್ತು ಹೋಗಿ ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ಈ ಮೂರನ್ನು ತೊಗೊಳ್ಬೇಕು ಯಾವುದಾದ್ರೂ. ಬನ್ನಿ ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಬ್ಯಾಂಕಲ್ಲಿ ಅಂತ ನೋಡೋಣ. ಈ 10,00,000ವರೆಗೂ ಲೋನ್ ಏನಿದೆ, 50,000ದಿಂದ 10,00,000ವರೆಗೂ ಇರೋ ಲೋನಿಗೆ ನೀವು ಯಾವುದೇ ಸೆಕ್ಯೂರಿಟಿ ಕೊಡಬೇಕು ಅಂತ ಇಲ್ಲ. ಮುದ್ರಾ ಯೋಜನೆ ಒಳಗಡೆ ನೀವು ಲೋನ್ ತೊಗೊಳ್ಳೋದಾದರೆ ಸೆಕ್ಯೂರಿಟಿ ಬೇಡ. ಗ್ಯಾರಂಟರ್ ಯಾರಾದರೂ ಕೊಡಬೇಕಾ? ನೀವು 10,00,000ವರೆಗೂ ಏನೇ ತೊಗೊಂಡ್ರು ಗ್ಯಾರಂಟರೂ ಬೇಡ. ಯಾರು ತೊಗೊಳ್ಬೋದು? ಬಿಸ್ನೆಸ್ ಮಾಡುವಂಥ, ಶಾಪ್ ಇಟ್ಕೊಳ್ಳೋರು, ಫ್ಯಾಕ್ಟ್ರಿ ಮಾಡೋರು, ಸಣ್ಣದಾಗೊಂದು ಕಂಪನಿ ಮಾಡೋರು, 10,00,000 ಒಳಗಡೆ ಖರ್ಚಾಗುವಂಥ, ಪ್ರಾಜೆಕ್ಟ್ ಕಾಸ್ಟ್ ಆಗುವಂಥ, ಏನೇ ಇನ್ಕಮ್ ಜನರೇಟ್ ಆಗುವಂಥ ಕೆಲಸ ಮಾಡೋರು ತಗೊಳ್ಬೋದು. ಇಂಥವರೇ ತೊಗೊಳ್ಬೇಕು ಅಂತ ಯಾವುದೇ ಲಿಮಿಟ್ ಇಲ್ಲ ಇದಕ್ಕೆ. ನಾನೊಂದು ಒಂದು ತರಕಾರಿ ಗಾಡಿ ಬರುತ್ತಲ್ಲ, ತಳ್ಳೋ ಗಾಡಿಯಲ್ಲಿ ತರಕಾರಿ ತೊಗೊಂಡು ಹೋಗ್ತಾರಲ್ಲ, ಆ ಥರ ಒಂದು ಗಾಡಿ ಮಾಡಬೇಕು ಅಂತ ಇದ್ದೀನಿ. ನನಗೆ 45,000 ಖರ್ಚಾಗುತ್ತೆ. ನಂಗೆ 45,000 ಲೋನ್ ಬೇಕು, ತೊಗೊಳ್ಬೋದು. ನಾನೊಂದು ದೊಡ್ಡ ಹಾರ್ಡ್ವೇರ್ ಶಾಪ್ ಇಡಬೇಕು ಅಂತ ಇದ್ದೀನಿ. ನನಗೆ 10,00,000 ಖರ್ಚಾಗುತ್ತೆ, ಅದಕ್ಕೆ ತೊಗೊಳ್ಬೋದು. ಯಾವುದೇ ಸೆಕ್ಯೂರಿಟಿ ಇಲ್ಲ, ಯಾವುದೇ ಗ್ಯಾರಂಟರ್ ಇಲ್ಲ. ಈ PM ಮುದ್ರಾ ಯೋಜನೆನ ನಾನೊಂದು 2 ನಿಮಿಷ 3 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇದನ್ನು ಅಪ್ಲೈ ಮಾಡೋದು ಹೇಗೆ? ತುಂಬ ಜನದ ಕಂಪ್ಲೇಂಟ್ ಬರ್ತಾ ಇತ್ತು, ಮುದ್ರಾ ಯೋಜನೆಯಲ್ಲಿ ಬ್ಯಾಂಕಲ್ಲಿ ಲೋನ್ ಕೇಳಕ್ಕೆ ಹೋದರೆ ನಮಗೆ ಕೊಡಲ್ಲ ಅಂತ ಹೇಳಿದರು. ಹಂಗೆ ಹೇಳೋಕ್ಕಾಗಲ್ಲ. ಬ್ಯಾಂಕ್ ಅದನ್ನು ಕೊಡಲೇಬೇಕು. ನಿಮ್ದು ಏನು ಲೋನ್ ಇದೆ, ಏನು ಬಿಸ್ನೆಸ್ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಹೊಸದಾಗಿ ಬಿಸ್ನೆಸ್ ಶುರು ಮಾಡೋಕ್ಕೆ ಹೋಗ್ತಿದ್ದೀರಾ, ಆ ಬಿಸ್ನೆಸ್ಸು ನಿಮ್ಗೆ ಇನ್ಕಮ್ ಜನ್ರೇಟ್ ಮಾಡುತ್ತೆ, ನಿಮ್ಗೆ ಲೋನ್ ಕಟ್ಟೋ ಕೆಪಾಸಿಟಿ ಇದೆ ಅಂತಂದರೆ ಕೊಡಲೇಬೇಕು. ನಿಮ್ಮದು ಆಲ್ರೆಡಿ ಶಾಪ್ ಇದೆ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಟ್ರಾನ್ಸಾಕ್ಷನ್ ಕರೆಕ್ಟ್ ಇದೆ ಅಂದರೆ ಕೊಡಲೇಬೇಕು. ಬಿಸ್ನೆಸ್ ಜೆನ್ಯೂನ್ ಆಗಿದ್ದರೆ ಈ 4 ಲೋನನ್ನು ಕಂಪ್ಲೀಟಾಗಿ ಖಂಡಿತವಾಗ್ಲೂ ಕೊಡಲೇಬೇಕು. ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಸ್ನೆಸ್ ಇಲ್ಲ ಅಥವಾ ಈ ಥರ ಲೋನ್ ತೊಗೊಂಡು ನಾನು ಬೇರೆ ಏನಕ್ಕೋ ಯೂಸ್ ಮಾಡ್ಕೊಳ್ತೀನಿ ಅಂತಂದರೆ ಮಾತ್ರ ಸಿಗಲ್ಲ. ಬಿಸ್ನೆಸ್ ಇರಬೇಕು ಅಥವಾ ಬಿಸ್ನೆಸ್ ಮಾಡೋ ಐಡಿಯಾ ಇರಬೇಕು, ಖಂಡಿತವಾಗ್ಲೂ ಸಿಗತ್ತೆ. ಸೊ ಇನ್ನೊಂದು ಸಪ್ರೇಟ್ ವಿಡಿಯೋ ನಾನು PM ಮುದ್ರಾ ಯೋಜನೆಯಲ್ಲಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲಿ ಅಪ್ಲೈ ಮಾಡಬೇಕು, ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಯಾವ ಥರ ರೆಡಿ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಿದರೆ, ಯಾವ ಥರ ನಾನು ಮಾತಾಡಿದರೆ ಬ್ಯಾಂಕಲ್ಲಿ ನನ್ನ ಲೋನ್ ರಿಜೆಕ್ಟ್ ಆಗಲ್ಲ, ಎಲ್ಲಿ ಅಪ್ಲೈ ಮಾಡಿದರೆ ನನ್ನ ಲೋನ್ ರಿಜೆಕ್ಟ್ ಆಗದೆ ನನಗೆ ಸಿಗುತ್ತೆ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ನೋಡಿ. ನೆಕ್ಸ್ಟ್ ಇನ್ನೊಂದು PMEGP ಲೋನ್, ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ, ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇದರಲ್ಲಿ ಲೋನ್ ತೊಗೋಬೇಕಾದ್ರೆ ಅವರು ಮಿನಿಮಮ್ 18 ಇಯರ್ಸ್ ಆ್ಯಂಡ್ ಎಬೋ, ಮಿನಿಮಮ್ 18 ವರ್ಷದಿಂದ ಮೇಲ್ಪಟ್ಟವರಾಗಿರಬೇಕು. ಲೇಡೀಸ್, ಜೆಂಟ್ಸ್ ಈ ಥರ ಯಾವುದೇ ಇದಿಲ್ಲ, ಯಾರು ಬೇಕಿದ್ರೂ ಅಪ್ಲೈ ಮಾಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ನಾನು ವಿಡಿಯೋ ಶುರುವಲ್ಲೇ ಹೇಳಿದ್ದೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಏನಾದರೂ ವಸ್ತುವನ್ನು ತಯಾರು ಮಾಡೋ ಕಂಪನಿ ಆಗಿದ್ದರೆ ನಿಮಗೆ ಅದರ ಪ್ರಾಜೆಕ್ಟ್ ಕಾಸ್ಟು 50,00,000 ಒಳಗಡೆ ಇರಬೇಕು. ಪ್ರಾಜೆಕ್ಟ್ ಕಾಸ್ಟ್ ಅಂದರೆ ಏನು? ನಿಮ್ಗೆ ಶಾಪ್ ಆಗ್ಬೋದು, ಅದರದ್ದು ರೆಂಟ್ ಆಗ್ಬೋದು, ಮೆಷಿನರಿ ತಂದಿಡೋದಾಗ್ಬೋದು, ನೆಕ್ಸ್ಟ್ ಒಂದು 6 ಮಂತಿಗೆ ನೀವು ಕೊಡೋ ಸಂಬಳ ಆಗ್ಬೋದು, ಇಷ್ಟು ಏನೆಲ್ಲ ಖರ್ಚಿದೆ, ಎಷ್ಟು ನಿಮ್ಮ ಕೈಯಿಂದ ಹಾಕಿ ಫ್ಯಾಕ್ಟ್ರಿಯನ್ನು ನಿಲ್ಲಿಸ್ಬೇಕು. ಸೊ ಇಷ್ಟನ್ನು ಟೋಟಲ್ ಆಗಿ ನೀವು ಮಾಡಿದರೆ ಅದನ್ನು ಪ್ರಾಜೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ನೀವು ಕಂಪನಿ ಮಾಡೋದಾದರೆ 50,00,000 ತನಕ. ಸರ್ವಿಸ್ ಮಾಡುವಂಥ ಅಂದರೆ ಹಾರ್ಡ್ವೇರ್ ಶಾಪ್ ಆಗ್ಬೋದು, ಯಾವುದೇ ಒಂದು ಶಾಪ್ ಆಗ್ಬೋದು, ಶಾಪ್ ಮಾಡ್ತಾ ಇದ್ದೀರಾ, ಸೊ ಹಂಗಿದ್ರೆ 20,00,000. ಶಾಪಲ್ಲಿ ಏನಿದೆ ಎಲ್ಲ ಎಕ್ಸಿಸ್ಟಿಂಗ್ ಇರುತ್ತೆ, ನೀವು ಅದಕ್ಕೆ ಐಟಮ್ ತಂದು ಹಾಕಬೇಕು ಅಷ್ಟೇ ಇರುತ್ತೆ. ಒಂದು ವೇಳೆ ಮೆಷಿನರಿ ತಂದು ಹಾಕ್ತಿದ್ದೀರಾ ಅಂದ ತಕ್ಷಣ ಮೆಷಿನರಿ ಏನಕ್ಕೆ ತರ್ತೀರಾ?
ಏನಾದರೂ ವಸ್ತುವನ್ನು ರೆಡಿ ಮಾಡೋಕ್ಕೆ. ವಸ್ತು ರೆಡಿ ಮಾಡ್ತಿದ್ದೀರಾ ಅಂದ ತಕ್ಷಣ ಏನಾಗ್ಬಿಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಆಗಿಬಿಡುತ್ತೆ. ಸೊ ನೀವು ಐಟಮ್ ತಂದಾಕಿ ಅದನ್ನು ಹಂಗೆ ಮಾರಿದ್ರೆ ಅದು ಸರ್ವಿಸ್ ಅಂತ ಬರುತ್ತೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ 20 ಲ್ಯಾಕ್ಸ್. ಇದಕ್ಕೂ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಿರುತ್ತೆ. PMEGP ಪೋರ್ಟಲ್ ಇದೆ, ಅದರಲ್ಲಿ ಅಪ್ಲೈ ಮಾಡಬೇಕು. ಸೊ ನಾನು ನೆಕ್ಸ್ಟು PMEGPದು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಲೈ ಮಾಡೋದು, ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗೆ ರೆಡಿ ಮಾಡೋದು, ಯಾವ ಥರ ಮಾಡಿದರೆ ನಮ್ಮ ಪ್ರಾಜೆಕ್ಟ್ ಕ್ಲೀನಾಗಿರುತ್ತೆ, ಬ್ಯಾಂಕ್ ಲೋನ್ ರಿಜೆಕ್ಟ್ ಮಾಡಲ್ಲ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. PMEGPಯಲ್ಲಿ ಮೇಯ್ನಾಗಿ ಸಬ್ಸಿಡಿ ಇದೆ. ಜನರಲ್ ಕ್ಯಾಟಗರಿಯವರು ಅರ್ಬನ್ ಅಂದರೆ ಸಿಟಿ ಅಲ್ಲಿ ಅಪ್ಲೈ ಮಾಡಿದರೆ ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿದೆ, ಪ್ರಾಜೆಕ್ಟ್ ಕಾಸ್ಟನ್ನು ನಾನೊಂದು ಎಕ್ಸಾಂಪಲ್ಗೋಸ್ಕರ ಎಲ್ಲದಕ್ಕೂ 10 ಲ್ಯಾಕ್ ಅಂತ ತಗೊಳ್ಳೋಣ. ಸೊ ನಿಮ್ಮದು 10 ಲ್ಯಾಕ್ ಪ್ರಾಜೆಕ್ಟ್ ಇದೆ ಅಂದರೆ 1.5 ಲಕ್ಷ ತನಕ ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಯಾವಾಗ ಸಿಗುತ್ತೆ, ನಿಮಗೆ ಲೋನ್ ಓಪನ್ ಆಗಿ ನಿಮ್ಮ ಪ್ರಾಜೆಕ್ಟು ಶುರುವಾಗಿದೆ, ಪ್ರಾಜೆಕ್ಟ್ ನಡೀತಾ ಇದೆ ಅನ್ನುವಾಗ PMEGP ಅವರು ಬ್ಯಾಂಕಿಗೆ ನಿಮ್ಮ ಸಬ್ಸಿಡಿ ಅಮೌಂಟನ್ನು ಕಳಿಸ್ಕೊಡ್ತಾರೆ. ಸಬ್ಸಿಡಿ ಅಮೌಂಟನ್ನು ಬ್ಯಾಂಕು FD ಮಾಡಿ ಇಡುತ್ತೆ. ಸೊ ನಿಮ್ಮ ಲೋನು ಕ್ಲೋಸ್ ಆಗೋ ಟೈಮಲ್ಲಿ ಅಥವಾ 3 ವರ್ಷ ನೀವು ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಬಿಸ್ನೆಸ್ಸನ್ನು ಮಾಡಿದ್ದೀರಾ ಅನ್ನುವಾಗ ಸಬ್ಸಿಡಿ ಅಮೌಂಟನ್ನು ಲೋನಿಗೆ ರಿಲೀಸ್ ಮಾಡುತ್ತೆ ಅಥವಾ ನಿಮಗೆ ರಿಲೀಸ್ ಮಾಡಿಕೊಡುತ್ತೆ. ಸಬ್ಸಿಡಿ ರಿಲೀಸ್ ಆಗಬೇಕಾದ್ರೆ ಲೋನು ಕ್ಲೋಸ್ ಆಗಲೇಬೇಕು. ಇದರಲ್ಲಿ ಮಾರ್ಜಿನ್ ಮನಿ ಬಾರೋವರ್ ಕಡೆಯಿಂದ ಎಷ್ಟು ಹಾಕಬೇಕು, 10 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಇದೆ, 1.5 ಲಕ್ಷ ನಿಮಗೆ ಸಬ್ಸಿಡಿ ಆಗಿ ಬರುತ್ತೆ, 1 ಲಕ್ಷ ನಿಮ್ಮ ಕಡೆಯಿಂದ ಹಾಕಬೇಕು. ಜನರಲ್ ಆಗಿ ಅರ್ಬನಲ್ಲಿರೋರು ಅಂದರೆ ಸಿಟಿಯಲ್ಲಿರೋರು. ರೂರಲ್ ಏರಿಯಾದಲ್ಲಿರೋರಿಗೆ 2.5 ಲಕ್ಷ 25% ಅಥವಾ 2.5 ಲಕ್ಷ ತನಕ ಸಬ್ಸಿಡಿ ಬರುತ್ತೆ. 10% ಮಾರ್ಜಿನ್ ಮನಿ ಅಂದರೆ 1 ಲಕ್ಷ ನೀವು ಕೈಯಿಂದ ಹಾಕಬೇಕು. ಇದಲ್ಲದೆ SC ST OBC ಮೈನಾರಿಟಿ ವುಮೆನ್ ಎಕ್ಸ್ ಸರ್ವಿಸ್ ಮೆನ್ ಯಾರೇ ಆದರೂ ಸಿಟಿಯಲ್ಲಿದ್ದರೆ 25%, ಮಾರ್ಜಿನ್ ಬರೀ 5%. 10 ಲಕ್ಷ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂದರೆ 50,000 ನಿಮ್ಮ ಕೈಯಿಂದ ಹಾಕಿದರೆ ಸಾಕು. SC ST OBC ಮೈನಾರಿಟಿ ವುಮೆನ್ ಎಕ್ಸ್ ಸರ್ವಿಸ್ ಮೆನ್ನು ರೂರಲ್ ಏರಿಯಾದಲ್ಲಿದ್ದರೆ 35%ವರೆಗೂ ಸಬ್ಸಿಡಿ ಸಿಗುತ್ತೆ. ಅಂದರೆ 10 ಲ್ಯಾಕ್ ಪ್ರಾಜೆಕ್ಟ್ ಕಾಸ್ಟ್ ಆದರೆ 3.5 ಲಕ್ಷ ಗೌರ್ಮೆಂಟ್ ಕೊಡುತ್ತೆ. 50,000 ನೀವು ಕೈಯಿಂದ ಹಾಕಿದರೆ ಸಾಕು. ಸಬ್ಸಿಡಿಯನ್ನು ತಗೊಳ್ಳೋಕ್ಕೆ ಏನೆಲ್ಲ ಆಗಿರಬೇಕು ಅನ್ನೋದು ನೋಡೋಣ. ಸೊ ನೀವು ಮಿನಿಮಮ್ 3 ವರ್ಷ ಬಿಸ್ನೆಸ್ ನಡೆಸಿರಬೇಕು, ಕಂಪಲ್ಸರಿ ಬಿಸ್ನೆಸ್ ನಡೆಸಿರ್ಬೇಕು. ಅಲ್ಲಿ ತನಕ ಗೌರ್ಮೆಂಟ್ PMEGPಯಿಂದ ಬಂದಿರೋ ಲೋನ್ ಸಬ್ಸಿಡಿ FD ಆಗಿರುತ್ತೆ. 3 ವರ್ಷ ಕಂಪ್ಲೀಟಾಗಿ ಆಗಿರಬೇಕು. ಮತ್ತು 3 ವರ್ಷ ನೀವು ಲೋನನ್ನು ಕರೆಕ್ಟಾಗಿ ಕಟ್ಟಿರಬೇಕು, ಬಿಸ್ನೆಸ್ಸನ್ನು ಕರೆಕ್ಟಾಗಿ ನಡೆಸಿರಬೇಕು, ಲೋನನ್ನು ಕರೆಕ್ಟಾಗಿ ಕಟ್ಟಿರಬೇಕು. ಈಗ ಜಾಯಿಂಟ್ ಇನ್ಸ್ಪೆಕ್ಷನ್ ಅನ್ನೋ ಹೊಸ ಕಾನ್ಸೆಪ್ಟನ್ನು ಗೌರ್ಮೆಂಟ್ ತಂದಿದೆ. ಇಂಡಿಯಾ ಪೋಸ್ಟ್, ಸೊ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಪ್ಲಸ್ ಬ್ಯಾಂಕ್ ಅವರು ಪ್ಲಸ್ PMEGP ಡಿಪಾರ್ಟ್ಮೆಂಟ್ ಅವರು, ಮೂರೂ ಡಿಪಾರ್ಟ್ಮೆಂಟ್ ಅವರು ಸೇರಿ 3 ಜನನು ನಿಮ್ಮ ಬಿಸ್ನೆಸ್ ನಡೀತಾ ಇರೋ ಜಾಗಕ್ಕೆ ಬಂದು ಬಿಸ್ನೆಸ್ ಕರೆಕ್ಟಾಗಿ ನಡೀತಾ ಇದೆಯಾ, 3 ವರ್ಷ ಕಂಪ್ಲೀಟ್ ಆಗಿದೆಯಾ, ಲೋನ್ ರೀಪೇಮೆಂಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಇದಕ್ಕೆ ಪೋಸ್ಟ್ ಅನ್ನೋರನ್ನು ಏನಕ್ಕೆ ಆ್ಯಡ್ ಮಾಡಿದರು, ನಿಮ್ಮ ಬಿಸ್ನೆಸ್ ಲೊಕೇಶನ್ ಇದೆ ನೋಡಿ, ಆ ಲೊಕೇಶನ್ ಎಲ್ಲಿದೆ ಕರೆಕ್ಟಾಗಿ ಅದೇ ಜಾಗದಲ್ಲಿ ಆಗ್ತಾ ಇದೆಯಾ ಇವ್ರಿಗೆ ಗೊತ್ತು. ನೀವು ರೀಪೇಮೆಂಟ್ ಕರೆಕ್ಟಾಗಿ ಮಾಡಿದ್ದೀರಾ, 3 ವರ್ಷ ಆಗಿದೆಯಾ ಇವ್ರಿಗೆ ಗೊತ್ತು. ಸೊ PMEGP ಸ್ಕೀಮಲ್ಲಿ ನೀವು ಅದನ್ನು ಅಪ್ಲೈ ಮಾಡಿರೋದ್ರಿಂದ ಅದನ್ನು ಕನ್ಫರ್ಮ್ ಮಾಡೋಕ್ಕೆ PMEGP ಅವರು ಬರ್ತಾರೆ. ಸೊ 3 ಜನ ನೋಡಿ ಕನ್ಫರ್ಮ್ ಮಾಡಿದರೆ ಇದು ಸಬ್ಸಿಡಿ ಅಮೌಂಟು ನಿಮಗೆ ರಿಲೀಸ್ ಆಗುತ್ತೆ. ಸಬ್ಸಿಡಿ ಅಮೌಂಟನ್ನು ಲೋನ್ ಕ್ಲೋಸ್ ಮಾಡೋಕ್ಕೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಲೋನ್ ಆಲ್ರೆಡಿ ಕ್ಲೋಸ್ ಮಾಡಿದರೆ ನೀವು 3 ಇಯರ್ ಕಂಪ್ಲೀಟ್ ಆದಮೇಲೆ 3.1 ಇಯರ್ 3 ವರ್ಷದ ಮೇಲೆ 1 ತಿಂಗಳಲ್ಲಿ ಕ್ಲೋಸ್ ಮಾಡಿದರೆ ನೀವು ಆ ಸಬ್ಸಿಡಿಯನ್ನು ನಿಮ್ಮ ಅಕೌಂಟಿಗೂ ತೊಗೊಳ್ಬೋದು. ನೆಕ್ಸ್ಟು PM ಸ್ವನಿಧಿ ಅಂತ ಒಂದು ಲೋನ್ ಇದೆ. ಸ್ಟ್ರೀಟ್ ವೆಂಡರ್ಸ್, ನಾನು ಹೇಳಿದ್ನಲ್ಲ, ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ಥರ ವ್ಯಾಪಾರ ಮಾಡೋರಾದರೂ ಈ ಲೋನನ್ನು ಅಪ್ಲೈ ಮಾಡ್ಬೋದು. ಸ್ಟಾರ್ಟಿಂಗ್ 10,000ವರೆಗೆ ಲೋನ್ ಇದೆ ಮತ್ತು 20,000 ಲೋನ್ ಇದೆ. ಇದನ್ನು ಅಪ್ಲೈ ಮಾಡ್ಬೋದು. PM ಸ್ವನಿಧಿ ವೆಬ್ಸೈಟ್ ಇದೆ, ಹೇಗೆ ಅಪ್ಲೈ ಮಾಡೋದು ಅನ್ನೋದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ 7% ಇಂಟ್ರೆಸ್ಟ್ ಸಬ್ಸಿಡಿ ಇರುತ್ತೆ. ಅಂದರೆ 10,000 ತೊಗೊಂಡಿರ್ತೀರಾ, 1 ವರ್ಷ ಲೋನು ಕಟ್ಟೋಕ್ಕೆ ಟೈಮ್ ಇರುತ್ತೆ ನಿಮಗೆ. 1 ವರ್ಷದಲ್ಲಿ ನೀವು 10,000ಕ್ಕೆ 11,000 ಕಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ ವಾಪಸ್. ಸೊ 1,000 ನೀವೇನಿದೆ ಎಕ್ಸ್ಟ್ರಾ ಕಟ್ಟಿದ್ದೀರಾ, ಇದು ಇಂಟ್ರೆಸ್ಟು. ಇದರಲ್ಲಿ 7% ಅಂದರೆ 700 ರೂಪೀಸು ನಿಮಗೆ ರಿಟರ್ನ್ ಆಗಿಬಿಡುತ್ತೆ. 10% ಇಂಟ್ರೆಸ್ಟ್ ರೇಟಲ್ಲಿ ನೀವು 1,000 ಕಟ್ಟಿದ್ದೀರಾ ಅಂದರೆ
7% ಇಂಟ್ರೆಸ್ಟ್ ರೇಟಲ್ಲಿ ₹700 ನಿಮ್ಮ ಅಕೌಂಟಿಗೆ ರಿಟರ್ನ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಆಪ್ಷನ್ನು ಡಿಜಿಟಲ್ ಟ್ರಾನ್ಸಾಕ್ಷನ್ ನೀವು ಮಾಡೋದಾದರೆ, ಅಂದರೆ ನಿಮ್ಮ ಶಾಪಲ್ಲಿ QR ಕೋಡ್ ಏನಾದರೂ ಇಟ್ಕೊಂಡು ಕಸ್ಟಮರ್ಗಳಿಂದ QR ಕೋಡಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸೋದು, ನಿಮ್ಮ ಅಕೌಂಟ್ ಮುಖಾಂತರ ಬಿಸ್ನೆಸ್ ನಡೀತಾ ಇದ್ದರೆ ನಿಮಗೆ ಕ್ಯಾಶ್ ಬ್ಯಾಕೂ ಇದೆ. ಇದೂ 1200 ತನಕ ಕ್ಯಾಶ್ ಬ್ಯಾಕನ್ನು ಕೊಡ್ತಾರೆ. 10,000 ಲೋನ್ ತೊಗೊಂಡಿರ್ತೀರ, 700 ನಿಮಗೆ ಇಂಟ್ರೆಸ್ಟ್ ಸಬ್ಸಿಡಿಯಿಂದ ವಾಪಸ್ ಬಂದುಬಿಡುತ್ತೆ. ನೀವು QR ಕೋಡ್ ಎಲ್ಲ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ರೆ 1200 ವಾಪಸ್ ಬಂದುಬಿಡುತ್ತೆ. ಸೊ 1900 ವಾಪಸ್ ಬಂದಿರುತ್ತೆ. 11,000 ನೀವು ಕಟ್ಟೋದಾದರೆ 9,100 ಮಾತ್ರ ಬ್ಯಾಂಕಿಗೆ ಕಟ್ಟಿರ್ತೀರ. 10,000 ತೊಗೋತೀರಾ, 9,100 ಕಟ್ತೀರಾ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾವು ಸಪ್ರೇಟ್ ವೀಡಿಯೋದಲ್ಲಿ ನೋಡೋಣ. ಯಾರೆಲ್ಲ ತೊಗೊಳ್ಬೋದು ಅಂದರೆ ನಿಮ್ಗೆ ಹೇಳಿದ್ದೀನಿ, ಬೀದಿ ಬದಿ ವ್ಯಾಪಾರಿಗಳು ಯಾರು ಬೇಕಾದರೂ ತೊಗೊಳ್ಬೋದು. ಮತ್ತು PM ವಿಶ್ವಕರ್ಮ. PM ವಿಶ್ವಕರ್ಮ ಟ್ರೆಡಿಷ್ನಲಿ ನೀವು ಆ ಕೆಲಸವನ್ನು ಮಾಡ್ತಾ ಬಂದಿದ್ದರೆ, ಅಂದರೆ ಫ್ಯಾಮಿಲಿ ಕಸುಬು ಅಂತ ಹೇಳ್ತೀವಿ, ಕುಲ ಕಸುಬು ಅಂತ ಹೇಳ್ತಿರ್ತಾರೆ, ಅದನ್ನು ಮಾಡ್ತಾ ಬಂದಿರೋರು ಈ ಲೋನನ್ನ ಅಪ್ಲೈ ಮಾಡ್ಬೋದು. ಕುಂಬಾರ, ಮಡಿಕೆ ಮಾಡೋರು ಇರ್ತಾರಲ್ಲ, ಸೊ ಮಡಿಕೆ ಮಾಡೋದನ್ನು ಅವರು ಫ್ಯಾಮಿಲಿ ಕುಲ ಕಸುಬಾಗಿ ಮಾಡ್ಕೊಂಡು ಬಂದಿರ್ತಾರೆ. ಸೊ ಈಗಲೂ ಅವ್ರು ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಅಂತಂದರೆ ಅದನ್ನು ಮಾಡೋಕ್ಕೋಸ್ಕರ PM ವಿಶ್ವಕರ್ಮ ಅಪ್ಲೈ ಮಾಡ್ಬೋದು. ಟೈಲರ್, ಫ್ಯಾಮಿಲಿಯಿಂದ ಮೇಲೆ ಅವರ ಅಜ್ಜಿ ತಾತ ಆ ಟೈಮಿಂದನೂ ಅವರು ಕಸುಬನ್ನು ಮಾಡ್ಕೊಂಡು ಬಂದಿರ್ತಾರೆ, ಈಗಲೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಟೈಲರ್ ಆಗಿದ್ದೀನಿ, ನಾನು ಈ ಲೋನ್ ಅಪ್ಲೈ ಮಾಡಬೇಕು. ಗಾರೆ ಕೆಲಸದವರಾಗಿದ್ದೀವಿ, ಅಪ್ಲೈ ಮಾಡಬೇಕು. ಮೇಸನ್ ಆಗಿದ್ದೀವಿ, ಅಪ್ಲೈ ಮಾಡಬೇಕು, ಮಾಡ್ಬೋದು. ಸೊ ಇವರು ಈ ಕುಲ ಕಸುಬನ್ನು ಮಾಡ್ತಾ ಇರಬೇಕು ಅಷ್ಟೇ. ಅಪ್ಪ ತಾತ ಎಲ್ಲ ಹೇಗೆ ಮಾಡಿದರು ಅಂತ ಚೆಕ್ ಮಾಡ್ತಾರ ಅಂತಂದರೆ, ಸೊ ಅಷ್ಟು ಡೀಟೇಲ್ ಆಗಿ ಚೆಕ್ ಆಗಲ್ಲ. ಆದರೂ ಯಾರು ಕುಲ ಕಸುಬು ಮಾಡಿರ್ತಾರೆ ಅವರು ಮಾತ್ರ ಇದನ್ನು ಅಪ್ಲೈ ಮಾಡಬೇಕು. ಸೊ ಬ್ಯಾಂಕು ಯಾವುದೆಲ್ಲ ಕುಲ ಕಸುಬು ಅನ್ನೋದಕ್ಕೆ 18 ಟ್ರೇಡನ್ನು ಇದೆಲ್ಲ ಕುಲ ಕಸುಬುಗಳು ಅಂತ ಕೊಟ್ಟಿದೆ. ಟೈಲರ್ ಆಗ್ಬೋದು, ಮೇಸನ್ ಆಗ್ಬೋದು, ಮರ ಬಿದಿರು ಪುಟ್ಟೆ ಅದನ್ನು ಮಾಡೋರಾಗಿರ್ಬೋದು, ಚಿನ್ನ ಮಾಡೋರಾಗಿರ್ಬೋದು, ಕಬ್ಬಣ ಮಾಡೋರಾಗಿರ್ಬೋದು, ಈ ಥರ 18 ಲಿಸ್ಟನ್ನು ಕೊಟ್ಟಿದೆ. ಇದ್ರದ್ದು ಇಂಟ್ರೆಸ್ಟ್ ಬಂದುಬಿಟ್ಟು 5% ಇರುತ್ತೆ. 1,00,000 ನೀವು ಲೋನ್ ತೊಗೋತೀರಾ ಅಂದರೆ 5% ಮಾತ್ರ ಎವ್ರಿ ಮಂತು ಇಂಟ್ರೆಸ್ಟ್ ಕಟ್ತಾ ಹೋಗ್ತೀರಾ. 5% ಪರ್ ಇಯರ್ ಇರುತ್ತೆ. ಸೊ ಮಂತ್ಲಿ ಎಷ್ಟು ಅದು ಕನ್ವರ್ಟ್ ಆಗುತ್ತೆ ಅಷ್ಟಕ್ಕೆ EMI ಕಟ್ತಾ ಹೋಗ್ತೀರಾ. ಸೊ ಮೊದಲು ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡೋದಕ್ಕೆ 1,00,000ವರೆಗೂ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಟೈಮ್ ಮಾಡುವಾಗ 2,00,000 ಅಪ್ಲೈ ಮಾಡ್ಬೋದು. ಫಸ್ಟನ್ನು ನೀವು ಪೇಮೆಂಟ್ ಮಾಡೋಕ್ಕೆ 18 ಮಂತ್ಸ್ ಇರುತ್ತೆ. ಸೆಕೆಂಡ್ ಟೈಮ್ ನೀವು ಅಪ್ಲೈ ಮಾಡೋದು 36 ಮಂತ್ ಇರುತ್ತೆ. ಫಸ್ಟ್ ಟೈಮು 1,00,000 ತೊಗೊಂಡು 18 ಮಂತ್ಸಲ್ಲಿ ನೀವು ಕ್ಲಿಯರ್ ಮಾಡಿಬಿಟ್ರೆ ಸೆಕೆಂಡ್ ಎಲಿಜಿಬಲ್ ಆಗ್ತೀರಾ. ಸೊ ಸೆಕೆಂಡೂ 2,00,000 ತೊಗೊಂಡು 36 ಮಂತಲ್ಲಿ ಎಲಿಜಿಬಲ್ ಆದರೆ ಥರ್ಡ್ ಟ್ರಾನ್ಚ್ ಅಂತ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅಫಿಷಿಯಲಿ ಇನ್ನೂ ಅದ್ರ ಬಗ್ಗೆ ಯಾವುದೇ ನ್ಯೂಸ್ ಇಲ್ಲ. ಬಂದರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ನೆಕ್ಸ್ಟು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಬಿಸ್ನೆಸ್ ಲೋನ್ ಕಾನ್ಸೆಪ್ಟ್ ಇದೆ. ಇದು ವುಮೆನ್ನಿಗೆ ಮಾತ್ರ ಅಥವಾ SC/ST ಯಲ್ಲಿರೋರಿಗೆ ಮಾತ್ರ. SC/ST ವುಮೆನ್ ಅಂತಂದರೆ ಇಲ್ಲ, SC/ST ಮೆನ್ ಕೂಡ ಅಪ್ಲೈ ಮಾಡ್ಬೋದು, ವುಮೆನ್ ಕೂಡ ಅಪ್ಲೈ ಮಾಡ್ಬೋದು. ಬೇರೆ ಯಾವುದೇ ಕೆಟಗರಿ ಆದ್ರೂ ವುಮೆನಿಗೆ ಮಾತ್ರ ಅವೈಲೇಬಲ್ ಇರೋದು. ಇದು ನ್ಯೂ ಎಂಟರ್ಪ್ರೈಸ್, ಯಾವುದೇ ಹೊಸ ಫ್ಯಾಕ್ಟ್ರಿ ಆಗ್ಬೋದು, ಹೊಸ ಕಂಪನಿ ಆಗ್ಬೋದು, ಅದನ್ನು ಸೆಟಪ್ ಮಾಡೋಕ್ಕೆ ಇರೋದು. 10 ಲಕ್ಷದಿಂದ 1 ಕೋಟಿವರೆಗೂ ಫಿನಾನ್ಸ್ ಮಾಡೋದಕ್ಕೆ ಬ್ಯಾಂಕ್ಗಳು ರೆಡಿ ಇದೆ. ಇದರಲ್ಲಿ ನಿಮ್ಗೆ ಹೇಳ್ದಂಗೆ 10 ಲಕ್ಷದ ತನಕ ಯಾವುದೇ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. 10 ಲಕ್ಷ ದಾಟಿದರೆ ನೀವು ಏನು ಲೋನ್ ತೊಗೋಬೇಕು ಅಂತಿದ್ದೀರಾ ಅದರದ್ದು ಲೋನಿಗೆ ಈಕ್ವಲ್ 100%ಇಂದ 150% ತನಕ ಸೆಕ್ಯೂರಿಟಿಯನ್ನು ಕೇಳುತ್ತೆ. ಲೋನ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ನೀವು 20 ಲಕ್ಷ ಲೋನ್ ತೊಗೋತಿದ್ದೀರಾ ಅಂದರೆ 20 ಲಕ್ಷ ವ್ಯಾಲ್ಯೂ ಇರೋ ಯಾವುದಾದ್ರೂ ಬಿಲ್ಡಿಂಗ್ ಅಥವಾ 30 ಲಕ್ಷ ವ್ಯಾಲ್ಯೂ ಇರೋ ಯಾವುದಾದ್ರೂ ಬಿಲ್ಡಿಂಗನ್ನು ನೀವು ಸೆಕ್ಯೂರಿಟಿ ಆಗಿ ಕೊಡಬೇಕಾಗತ್ತೆ. ಇದು ಎಲ್ಲ ಲೋನಿಗೂ ಕಾಮನ್. ಬಿಸ್ನೆಸ್ ಲೋನ್ ಎಲ್ಲ ಲೋನಿಗೂ ಈ ಕಾನ್ಸೆಪ್ಟ್ ಏನಿದೆ ಇದು ಕಾಮನ್. ಇನ್ನೊಂದು PMFME, ಇದು ಫುಡ್ ಪ್ರೊಸೆಸಿಂಗ್ ಯೂನಿಟ್ಗೆ ಕೊಡೋದು. ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್, ಸಣ್ಣ ಪ್ರಮಾಣದ ಫುಡ್ ಪ್ರೊಸೆಸಿಂಗ್ ಅಂದರೆ ಯಾವುದಾದ್ರೂ ಫುಡ್ ಪ್ರಾಡಕ್ಟು ಈ ಶಾಪ್ಗಳಿಂದ ನೀವು ಮಾಡಬೇಕು. ಬೇಕ್ರಿ ಆಗ್ಬೋದು, ಉಪ್ಪಿನಕಾಯಿ ಪ್ರಿಪೇರ್ ಮಾಡೋದಾಗ್ಬೋದು, ಹಪ್ಪಳ ಪ್ರಿಪೇರ್ ಮಾಡೋದಾಗ್ಬೋದು, ಯಾವುದೇ ಆಹಾರ ಪದಾರ್ಥನ ನೀವು ಇದರಿಂದ ತಯಾರು ಮಾಡಿದರೆ ಅದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಆಗುತ್ತೆ. ಇದಕ್ಕೂ ಯಾವುದೇ ಕೊಲ್ಯಾಟ್ರಲ್ ಅಮೌಂಟ್ 10 ಲಕ್ಷ ತನಕ ಬೇಕಿಲ್ಲ. ಈಗ ಬೇಕ್ರಿ ಮಾಡ್ತಿದ್ದೀರಾ, ಅದರಲ್ಲಿ ಫುಡ್ ಪ್ರಾಡಕ್ಟ್ ಎಲ್ಲ ಬರ್ತಿದೆ, ಸೊ ನನಗೆ
ಈ ಫುಡ್ ಪ್ರಾಡಕ್ಟ್ ಎಲ್ಲ ಮಾಡೋಕ್ಕೆ ನಂಗೊಂದು ಲೋನ್ ಬೇಕು. ಮೆಷಿನರಿ ತೊಗೊಳಕ್ಕಾದ್ರೂ ತೊಗೊಳ್ಬೋದು, ವರ್ಕಿಂಗ್ ಕ್ಯಾಪಿಟಲ್ ಡೇ ಟು ಡೇ ಬಿಸ್ನೆಸ್ಸಿಗಾದರೂ ತೊಗೊಳ್ಬೋದು. ಈ ಮಿಷನರಿ ಲೋನು, ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ನೀವು ಟರ್ಮ್ ಲೋನ್ ತೊಗೊಳ್ಳಿ, ವರ್ಕಿಂಗ್ ಕ್ಯಾಪಿಟಲ್ ಲೋನ್ ತೊಗೊಳ್ಳಿ. ಯಾವುದಾದ್ರೂ ತೊಗೊಳ್ಬೋದು. ಎಲ್ಲ ಸ್ಕೀಮಲ್ಲೂ ಅದು ಬರುತ್ತೆ. ನನಗೆ ಬಿಸ್ನೆಸ್ ಮಾಡಕ್ಕೆ ಬೇಕು ವರ್ಕಿಂಗ್ ಕ್ಯಾಪಿಟಲ್. ನನಗೆ ಮೆಷಿನರಿ ತೊಗೊಳಕ್ಕೆ ಅಥವಾ ವೆಹಿಕಲ್ ತೊಗೊಳಕ್ಕೆ ಬೇಕು ಟರ್ಮ್ ಲೋನ್. ನೀವು ಏನಕ್ಕಾದರೂ ತೊಗೊಳ್ಳಿ, 10,00,000 ತನಕ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ. ಎಬೋವ್ 10,00,000 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಸೈಟ್ ಈ ಥರ ಕೊಲ್ಯಾಟ್ರಲ್ ಬೇಕು. ಇದರಲ್ಲಿ PMFMEಯಲ್ಲಿ 35% ಸಬ್ಸಿಡಿ ಇದೆ. ಎಲ್ಲ ಕ್ಯಾಟಗರಿ ಯಾರೇ ಅಪ್ಲೈ ಮಾಡಿದರೂ 35% ಸಬ್ಸಿಡಿ ಇದೆ. ಮ್ಯಾಕ್ಸಿಮಮ್ 10,00,000. ಈಗ ನೀವು 10,00,000 ಲೋನ್ ತೊಗೋತಿದ್ದೀರಾ ಅಂದರೆ 35 ಸಬ್ಸಿಡಿ ಅಂದರೆ 3.5 ಲ್ಯಾಕ್ ಸಿಗುತ್ತೆ. ಅದೇ ನೀವು 20,00,000ಗೆ ಅಪ್ಲೈ ಮಾಡ್ತಿದ್ದೀರಾ ಲೋನ್ ಅಂದರೆ 7,00,000 ತನಕ ಸಬ್ಸಿಡಿ ಸಿಗುತ್ತೆ. 30,00,000ಗೆ ಹೋದಾಗ 35% ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ 10,50,000 ಬರುತ್ತೆ. ಆದರೆ ಗೌರ್ಮೆಂಟು ನಿಮಗೆ 10,00,000 ಅಷ್ಟೇ ಸಬ್ಸಿಡಿ ಕೊಡೋದು. 40,00,000 ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ, ಸೊ 35% ಕಾನ್ಸೆಪ್ಟಲ್ಲಿ ನಿಮಗೆ 14,00,000 ಬರುತ್ತೆ. ಆದರೆ ಗೌರ್ಮೆಂಟ್ ನಿಮಗೆ 10,00,000 ಸಬ್ಸಿಡಿ ಅಷ್ಟೇ ಕೊಡೋದು. ಸೊ ಮ್ಯಾಕ್ಸಿಮಮ್ 10,00,000. ಅದರ ಕೆಳಗಡೆ ಇರೋ ಯಾವುದೇ ಆದರೂ 35%. ಇದೊಂದು ಸ್ಪೆಷಲ್ ಕೇಸ್ ಇದೆ. ನೀವು ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಥವಾ SHG ಅಥವಾ ಕೋಆಪರೇಟಿವ್ಸ್, ಈಗ ಮಿಲ್ಕ್ ಕೋಆಪರೇಟಿವ್ಸ್ ಇದೆ, ಈ ಥರ ಕೋಆಪರೇಟಿವ್ಗಳಾಗಿದ್ದರೆ 50% ನಿಮ್ಗೆ ಏನು ಖರ್ಚಾಗುತ್ತೆ ಅದನ್ನು ಗ್ರ್ಯಾಂಟ್ ಮುಖಾಂತರನೂ ಕೊಡ್ತಾರೆ. ಲೋನ್ ಮತ್ತು ಗ್ರ್ಯಾಂಟ್ಗಿರೋ ಡಿಫ್ರೆನ್ಸ್ ಏನಂದರೆ, ನೀವು ಲೋನನ್ನು ವಾಪಸ್ ಕೊಡಬೇಕು, ಗ್ರ್ಯಾಂಟನ್ನು ವಾಪಸ್ ಕೊಡಬೇಕು ಅಂತಿಲ್ಲ. ಗ್ರ್ಯಾಂಟನ್ನು ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸನ್ನು, ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡಿಕೊಳ್ಬೇಕು. ಅದರಿಂದ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು, ನೀವು ಇನ್ಕಮನ್ನು ಮಾಡ್ಕೊಳ್ಬೋದು. ಸೊ 50% ಗ್ರ್ಯಾಂಟ್ ಕೊಡೋಕ್ಕೂ ರೆಡಿ ಇದೆ. ಅದಕ್ಕೆ ಕೆಲವು ಕಂಡೀಷನ್ ಇದೆ. ಸೊ PMFMEಯನ್ನು ಅಪ್ಲೈ ಮಾಡೋದು ಹೇಗೆ, ಎಲ್ಲಿ ಅಪ್ಲೈ ಮಾಡಬೇಕು, ಬ್ಯಾಂಕ್ ಅದನ್ನು ಯಾವ ಥರ ಪ್ರೊಸೆಸ್ ಮಾಡುತ್ತೆ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಇದೇ ವಿಡಿಯೋ ಮಾಡಿ ಹೇಳಿದ್ರೆ ಈ ವಿಡಿಯೋನ 2-3 ಗಂಟೆ ಆಗುತ್ತೆ. ಅಷ್ಟು ದೊಡ್ಡ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಸೊ ನಾವು ನೆಕ್ಸ್ಟ್ ಸಪ್ರೇಟ್ ಆಗಿ PMFM ಒಂದು ವಿಡಿಯೋ ಮಾಡೋಣ. ಈ ವಿಡಿಯೋದಲ್ಲಿ MSME ಲೋನ್ ಹೇಗಾಗುತ್ತೆ, ಯಾರು ತೊಗೊಳ್ಬೋದು, ಸೆಕ್ಯೂರಿಟಿ, ಶ್ಯೂರಿಟಿ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಟ್ಟೆ. ನೆಕ್ಸ್ಟು ನಾನು ಮುದ್ರಾಗೆ, PMEGPಗೆ, PMFMEಗೆ ಅಥವಾ ಜನರಲ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಯಾವ ಥರ ಲೋನ್ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಿದ್ರೆ ಬ್ಯಾಂಕ್ ಅದನ್ನು ರಿಜೆಕ್ಟ್ ಮಾಡೋಕ್ಕಾಗಲ್ಲ, ಒಂದು ವೇಳೆ ರಿಜೆಕ್ಟ್ ಮಾಡಬೇಕಾದ್ರೂ ಯಾವ ಕಾರಣದಿಂದ ಮಾಡ್ತಿದೆ ಅನ್ನೋದನ್ನು ನಿಮಗೆ ತಿಳಿಸ್ಬೇಕು. ಅದನ್ನು ನೀವು ಸರಿಪಡಿಸ್ಕೊಂಡು ಮತ್ತೆ ಲೋನನ್ನು ಅಪ್ಲೈ ಮಾಡ್ಬೋದು. ಈ ಡೀಟೇಲ್ಸನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪ್ರತಿಯೊಂದಕ್ಕೂ ಒಂದೊಂದು ಸಪ್ರೇಟ್ ವಿಡಿಯೋ ಬಿಡ್ತೀನಿ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಅದನ್ನು ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟು ನಾನು ಯಾವ ವಿಡಿಯೋ ಮಾಡಬೇಕು, ಯಾವುದಾದ್ರೂ ಕಾನ್ಸೆಪ್ಟ್ ಬಿಟ್ಟಿದ್ದರೆ, ಕಾನ್ಸೆಪ್ಟಲ್ಲಿ ಡೌಟ್ ಇದ್ದರೆ, ಅದು ಹೇಗೆ ಏನು ಅನ್ನೋದನ್ನು ಡೌಟ್ ಇದ್ದರೆ ಡೈರೆಕ್ಟಾಗಿ ಕಮೆಂಟಿಗೆ ಹಾಕಿ. ನೆಕ್ಸ್ಟ್ ವೀಡಿಯೋಯಿಂದ ಲಾಸ್ಟ್ 5 ಮಿನಿಟ್ಸ್ ಏನಿದೆ ಅದರಲ್ಲಿ ನೀವು ಏನೆಲ್ಲ ಡೌಟ್ ಪೋಸ್ಟ್ ಮಾಡಿರ್ತೀರ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲ ಅಂದರೆ ನಾನು ಶಾರ್ಟ್ಸ್ ವಿಡಿಯೋ ಮುಖಾಂತರ ನಿಮಗೆ 2-3 ಕ್ವಶನ್ಸನ್ನು ತೊಗೊಂಡು ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಯಾವುದೇ ಥರ ಬ್ಯಾಂಕಿಂಗಲ್ಲಿ ನಿಮಗೆ ಡೌಟ್ ಇದ್ದರೆ, ಲೋನ್ ಬಗ್ಗೆ ಡೌಟ್ ಇದ್ದರೆ, ಯಾವುದೇ ಲೋನ್ ಆಗಲಿ, ಬ್ಯಾಂಕಿಂಗಲ್ಲಿ ಯಾವುದೇ ವಿಚಾರ ಆಗಲಿ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಹಾಕಿ. ನಾನು ಖಂಡಿತವಾಗ್ಲೂ ಅದನ್ನು ಒಂದೊಂದಾಗಿ ತೊಗೊಂಡು ಯಾವುದಾದ್ರೂ ಒಂದು ಫೋರಮಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಶಾರ್ಟ್ಸಲ್ಲಿ ಅಥವಾ ಕಮೆಂಟಲ್ಲಿ ಆನ್ಸರ್ ಮಾಡ್ತಾ ನಾನು ನಿಮ್ಮ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಇಷ್ಟ ಆಗಿದ್ದರೆ ದಯವಿಟ್ಟು ನಾನು ಇಷ್ಟೊಂದು ಎಫರ್ಟ್ ಮಾಡಿ ನಿಮಗೋಸ್ಕರ ವೀಡಿಯೋಗಳು ಬಿಡ್ತಾ ಇದ್ದೀನಿ. ನಿಮ್ಮ ಬ್ಯಾಂಕಿಂಗ್ ತುಂಬ ಈಸಿ ಆಗಲಿ, ಲೋನ್ಗಳು ಎಲ್ಲ ವಿಚಾರಗಳು ಈಸಿಯಾಗಿ ಅರ್ಥ ಆಗಬೇಕು ಅಂತ ಎಫರ್ಟ್ ಹಾಕ್ತಾ ಇದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡೋದಾದರೆ ನನಗೆ ಸಹಾಯ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.